ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. 7 ಹಾಗೂ 9 ಸೆಪ್ಟೆಂಬರ್ ಭಾನುವಾರ ಹಾಗೂ ಇವತ್ತಿನ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂಡ್ ಯುಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಡಿಸ್ಕ್ರೈಬ್ಡ್ ಇಂಡಿಯಾ ಯುಎಸ್ ಟೈಸ್ ಆಸ್ ಸ್ಪೆಷಲ್, signaling a positive outlook despite recent trade dispute and tariff tension. ಮೊದಲು ನೋಡಿದ್ವಲ್ವಾ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಇಂಟರ್ನ್ಯಾಷನಲ್ ರಿಲೇಷನ್ ನಲ್ಲಿ ಯಾರು ಯಾವಾಗ ಮಿತ್ರರಾಗಿರ್ತಾರೆ, ಯಾವಾಗ ಶತ್ರುಗಳಾಗ್ತಾರೆ, ಯಾವಾಗ ಮತ್ತೆ ಒಂದಾಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ನಿನ್ನೆ ತಾನೇ ನಾವು ನೋಡಿದ್ವಿ, ಭಾರತವನ್ನ ಕಳ್ಕೊಂಡ್ವಿ ಅಂತ ಟ್ರಂಪ್ ಹೇಳ್ತಾ ಇದ್ರು. ಈಗ ಇದು ನಿನ್ನೆ ನೋಡಿದ್ದು ಶನಿವಾರದ ಸುದ್ದಿಯಲ್ಲಿ ಹೇಳಿದ್ದಾಗಿತ್ತು. ಇನ್ನು ಭಾನುವಾರದ ಸುದ್ದಿ ಅದೇನ್ ಹೇಳ್ತಾ ಇದೆ ಅಂತಂದ್ರೆ, ಟ್ರಂಪ್ ಅವರು ಏನ್ ಹೇಳಿದ್ದಾರೆ, ಭಾರತ ಮತ್ತೆ ಅಮೆರಿಕದ ಸಂಬಂಧ ಒಂದು ವಿಶೇಷವಾದಂತಹ ಸಂಬಂಧ ಅಂತ ಹೇಳಿದ್ದಾರೆ. ಇದಕ್ಕೆ ಮೋದಿ ಅವರು ಸಹ ಅದನ್ನ ಸ್ವಾಗತಿಸ್ತಾ ಇದ್ದಾರೆ. ಹಾಗಾಗಿ ಈ ಕಡೆ ವ್ಯಾಪಾರ ವಿವಾದಗಳಿದೆ, ಸುಂಕದ ಬಗ್ಗೆ ಉದ್ವಿಗ್ನತೆ ಎದುರಾಗಿದ್ರು ಸಹ ಎರಡೂ ದೇಶದ ಬಾಂಧವ್ಯ ಪಾಸಿಟಿವ್ ಆಗಿ ಸಕಾರಾತ್ಮಕ ದಿಕ್ಕಿನಲ್ಲೇ ಸಾಗ್ಲಿಕ್ಕೆ ಹೊರಟಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹಾಗೆ ಯಾವಾಗ ಇದು ಬದಲಾಗುತ್ತೆ ಅನ್ನೋದು ಸಹ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಇಂಡಿಯಾ ಯುಎಸ್ ರಿಲೇಷನ್ಸ್ ಆರ್ ಶೇಪ್ಡ್ ಬೈ ಸ್ಟ್ರಾಟಜಿಕ್ ಇಶ್ಯೂಸ್ ಲೈಕ್ ಡಿಫೆನ್ಸ್ ಕೋಆಪರೇಷನ್, ಎನರ್ಜಿ ಟ್ರೇಡ್, ಟ್ಯಾರಿಫ್ಸ್ ಆನ್ ಗೂಡ್ಸ್ ಅಂಡ್ ಮಲ್ಟಿಲ್ಯಾಟರಲ್ ಎಂಗೇಜ್ಮೆಂಟ್ ಅಟ್ ಫೋರಮ್ಸ್ ಲೈಕ್ UNGA, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ನಮ್ಮ ಮತ್ತು ಅಮೆರಿಕದ ಸಂಬಂಧ ಇದೆಯಲ್ವಾ, ಇದು ರಕ್ಷಣಾ ಸಹಕಾರ ಮತ್ತೆ ಇಂಧನದ ಸಂಬಂಧಪಟ್ಟ ಹಾಗೆ ವ್ಯಾಪಾರ ಇರಬಹುದು, ಸುಂಕ, ಅದೇ ರೀತಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಹೀಗೆ ಹಲವಾರು ವೇದಿಕೆಗಳಲ್ಲಿ ಹಲವಾರು ವಿಷಯಗಳಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೇವೆ. ತುಂಬಾ ಸ್ಟ್ರಾಟಜಿಕ್ ಆಗಿ ನಾವು ಇದನ್ನು ನಿರ್ವಹಿಸಬೇಕಾಗಿರುತ್ತೆ. US had earlier imposed tariffs on Indian goods and raised duties on India's oil imports. But both sides emphasized dialogue to maintain forward-looking partnership. ಈಗ ಸ್ವಲ್ಪ ಎರಡೂ ಕಡೆಯವರು ಒಂದು ಸಮಸ್ಥಿತಿಗೆ ಬಂದ ಹಾಗೆ ಅನಿಸ್ತಾ ಇದೆ. ಅಂತಂದ್ರೆ ಸುಂಕಗಳು ಮತ್ತೆ ಬೇರೆ ಬೇರೆ ಏನಾದ್ರೂ ಉದ್ವಿಗ್ನತೆಗಳನ್ನ ಸಂವಾದದ ಮೂಲಕ ಬಗೆಹರಿಸ್ಕೊಳ್ಳೋಣ ಅಂತ ಎರಡು ದೇಶಗಳು ಅದಕ್ಕೆ ಮುಂದಾಗ್ತಾ ಇವೆ. ಯಾವ ದಿಕ್ಕಿನಲ್ಲಿ ಇದು ಸಾಗುತ್ತೆ ಅಂತ ಮತ್ತೆ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ದ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ರೀಜನ್, BTR ಅಂತ ಕರೀತೇವೆ, ಇಲ್ಲಿದೆ, ಇದು ಅಸ್ಸಾಂನಲ್ಲಿದೆ, ಹ್ಯಾಸ್ ಸೆಕ್ಯೂರ್ಡ್ GI ಟ್ಯಾಗ್ ರಿಜಿಸ್ಟ್ರೇಷನ್ ಫಾರ್ 21 ಟ್ರೆಡಿಷನಲ್ ಐಟಮ್ಸ್ ಇನ್ಕ್ಲೂಡಿಂಗ್ ಲೋಕಲ್ ಟೆಕ್ಸ್ಟೈಲ್ಸ್, ಕ್ರಾಫ್ಟ್ಸ್, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅಂಡ್ ಆಲ್ಕೋಹಾಲಿಕ್ ಬೆವರೇಜಸ್. ಅಸ್ಸಾಂನ ಬೋಡೋಲ್ಯಾಂಡ್ ಪ್ರಾದೇಶಿಕ ಪ್ರದೇಶ ಇದೆಯಲ್ವಾ, ಇದು 21 ಸಾಂಪ್ರದಾಯಿಕ ವಸ್ತುಗಳಿಗೆ GI ಟ್ಯಾಗ್ ಅನ್ನು ಪಡ್ಕೊಂಡಿದೆ. ಭೌಗೋಳಿಕ ಸೂಚಕ ಅಂತ ಹೇಳ್ತೇವೆ. ಅದರಲ್ಲಿ ಬಟ್ಟೆಗಳು, ಕರಕುಶಲ ವಸ್ತು, ಕೃಷಿ ಉತ್ಪನ್ನ ಮತ್ತೆ ಮದ್ಯದ ಉತ್ಪನ್ನ ಇದೆಲ್ಲ ಇದೆ ಅದರಲ್ಲಿ. ಇನ್ನು GI ಟ್ಯಾಗ್ ಅಂತಂದ್ರೆ ಏನು? ಇಟ್ ಇಸ್ ಅ ಲೀಗಲ್ ರೆಕಗ್ನಿಷನ್ ಗಿವನ್ ಟು ಪ್ರಾಡಕ್ಟ್ಸ್ ವಿತ್ ಯುನಿಕ್ ಒರಿಜಿನ್, ಕ್ವಾಲಿಟೀಸ್ ಅಂಡ್ ರೆಪ್ಯುಟೇಷನ್. ಅಂತಂದ್ರೆ ಇದಕ್ಕೆ ಒಂದು ಕಾನೂನಾತ್ಮಕ ಮಾನ್ಯತೆ ಕೊಟ್ಟ ಹಾಗೆ ನಾವು, ಅದಕ್ಕೊಂದು ವಿಶಿಷ್ಟವಾದ ಮೂಲ ಇರುತ್ತೆ, ಯುನಿಕ್ ಆದ ಒರಿಜಿನ್ ಇರುತ್ತೆ, ಮತ್ತೆ ಅದರ ಕ್ವಾಲಿಟಿ ಮತ್ತೆ ರೆಪ್ಯುಟೇಷನ್ ಅದರ ಖ್ಯಾತಿಯ ಆಧಾರದ ಮೇಲೆ ಕೊಡ್ತಾರೆ. ಪ್ರೊಟೆಕ್ಟಿಂಗ್ ದೆಮ್ ಫ್ರಾಮ್ ಇಮಿಟೇಷನ್ ಅಂಡ್ ಪ್ರಮೋಟಿಂಗ್ ಲೋಕಲ್ ಎಕಾನಮಿ, ಮತ್ಯಾರು ಇದನ್ನ ನಕಲು ಮಾಡಬಾರದು, ಮತ್ತೆ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ GI ಟ್ಯಾಗ್ ಅನ್ನು ಕೊಡ್ತಾರೆ. ದ GI ಇನಿಷಿಯೇಟಿವ್ ಇನ್ BTR ಫುಲ್ ಫಾರ್ಮ್ ಮೇಲ್ಗಡೆ ನೋಡಿ, ಬೋಡೋಲ್ಯಾಂಡ್ ಟೆರಿಟೋರಿಯಲ್ ರೀಜನ್, BTR, ಅಸ್ಸಾಂನಲ್ಲಿ ಬರೋದು ನೆನಪಿರ್ಲಿ. ಬಿಕಮ್ ಅ ಮೇಜರ್ ಪೊಲಿಟಿಕಲ್ ನರೇಟಿವ್ ಸ್ಟ್ರೆಂಥನಿಂಗ್ ಕಲ್ಚರಲ್ ಐಡೆಂಟಿಟಿ ಅಂಡ್ ಪ್ರೊವೈಡಿಂಗ್ ಎಕನಾಮಿಕ್ ಆಪರ್ಚುನಿಟೀಸ್ ಟು 26 ಕಮ್ಯುನಿಟೀಸ್ ಇನ್ ದ ರೀಜನ್. ಅಂತಂದ್ರೆ ಈಗ ಪ್ರಮುಖವಾದಂತಹ ರಾಜಕೀಯ ಹೆಜ್ಜೆ ಅಂತ ಹೇಳಬಹುದು. ಇದರಿಂದಾಗಿ ಅಲ್ಲಿನ ಒಂದು ಸಂಸ್ಕೃತಿಗೆ, ಒಂದು ಗುರುತಿಗೆ ಒಂದು ಬಲ ಸಿಗುತ್ತೆ. ಅದರ ಜೊತೆ 26 ಸಮುದಾಯಗಳಿದೆ ಅಲ್ಲಿ ಬೇರೆ ಬೇರೆದು, ಅವುಗಳಿಗೆ ಆರ್ಥಿಕ ಅವಕಾಶ ಸಹ ಇದರಿಂದ ಒದಗುತ್ತೆ. ನ್ಯೂ ಸ್ಟಡಿ ಶೋಸ್ amino acids could directly attach to RNA without enzymes, suggesting life's basic link between genes, proteins, and may have begun early earth ponds or frozen foods. ಏನ್ ಹೇಳ್ತಾ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿಯ ವಿಷಯ ಇದು. ಹಾಗಾಗಿ ಸ್ವಲ್ಪ ಬೇಸಿಕ್ ನಾಲೆಜ್ ಅನ್ನ ನೀವು ಅಲ್ಲಿ ತಿಳ್ಕೊಂಡಿದ್ರೆ ಇದು ಹೆಚ್ಚು ಅರ್ಥ ಆಗುತ್ತೆ. ಅಂತಂದ್ರೆ ನಮ್ಮ ದೇಹದಲ್ಲಿ ಕೋಶಗಳಲ್ಲಿ, ಜೀವಕೋಶದಲ್ಲಿ DNA, RNA ಇದೆಲ್ಲ ಇರೋದು ನಿಮ್ಗೆ ಕೇಳಿರಬಹುದು. ಈಗ ಪ್ರೋಟೀನ್ ಮತ್ತು ಜೀನ್, RNA ಇರಬಹುದು, ಅದರ ಒಂದು ಕೊಂಡಿ ಇರುತ್ತಲ್ವಾ, ಅಂದ್ರೆ ಲಿಂಕ್, ಅದು ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಆರಂಭಿಕವಾಗಿ ಭೂಮಿಲಿ ಬೇರೆ ಬೇರೆ ಪಾಂಡ್ಸ್ ಇರಬಹುದು ಅಥವಾ ಹೆಪ್ಪುಗಟ್ಟಿದ ಜಲರಾಶಿಯಲ್ಲಿ ಆ ಲಿಂಕ್ ಸ್ಟಾರ್ಟ್ ಆಗಿರಬಹುದು. ಮತ್ತೆ ಅದರ ಜೊತೆ ಎಂಜೈಮ್ಗಳು ಇಲ್ಲದೇನೆ ಅಮೈನೋ ಆಸಿಡ್ಗಳು ನೇರವಾಗಿ RNAಗೆ ಜೋಡಣೆ ಆಗಬಹುದು ಅನ್ನುವಂತಹ ಒಂದು ಅಧ್ಯಯನ ಈಗ
ಇದರಲ್ಲಿ ಹೇಳ್ತಾ ಇದ್ದಾರೆ, ಅಧ್ಯಯನದ ಬಗ್ಗೆ ಹೇಳ್ತಾ ಇದ್ದಾರೆ. RNA ಅಂತಂದ್ರೆ ರೈಬೋನ್ಯೂಕ್ಲಿಕ್ ಆಸಿಡ್, ಮಾಲಿಕ್ಯೂಲ್ ದಟ್ ಸ್ಟೋರ್ಸ್ ಜೆನೆಟಿಕ್ ಇನ್ಸ್ಟ್ರಕ್ಷನ್, helps make proteins and is central to the RNA world hypothesis of life's origin. ಅಂದ್ರೆ ಇದು ಕೆಲವು ಆನುವಂಶಿಕ ಸೂಚನೆಗಳನ್ನು ಸಹ ಸಂಗ್ರಹಿಸಿಟ್ಟಿರುತ್ತೆ, ಪ್ರೋಟೀನ್ಗಳನ್ನ ತಯಾರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ RNA ವರ್ಲ್ಡ್ ಹೈಪೋಥಿಸಿಸ್ ಅನ್ನುವಂತಹ ಒಂದು ಥಿಯರಿಗೆ ಇದು ಹೆಲ್ಪ್ ಆಗುತ್ತೆ, ಇದನ್ನ ಉಪಯೋಗಿಸ್ಕೊಳ್ತಾರೆ. ಇನ್ನು ಅಮೈನೋ ಆಸಿಡ್ಸ್ ಆರ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ದಟ್ ಜಾಯಿನ್ ಟು ಫಾರ್ಮ್ ಪ್ರೋಟೀನ್ಸ್, ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್, and their spontaneous bonding with RNA strengthens theories of abiogenesis ಅಥವಾ abiogenesis, origin of life from non-living matter. ಅಮೈನೋ ಆಸಿಡ್ಗಳಂತಂದ್ರೆ ಒಂಥರ ಜೈವಿಕ ಅಣುಗಳು, ಆರ್ಗ್ಯಾನಿಕ್ ಮಾಲಿಕ್ಯೂಲ್ ತರ. ಇವೇನ್ ಮಾಡುತ್ತವೆ, ದಟ್ ಜಾಯಿಂಟ್ ಟು ಫಾರ್ಮ್ ಪ್ರೋಟೀನ್ಸ್, ಒಟ್ಟಾಗಿ ಸೇರ್ಕೊಂಡು ಪ್ರೋಟೀನ್ ಅನ್ನ ರೂಪಿಸುತ್ತವೆ. ಅದು ಪ್ರೋಟೀನ್ ಅನ್ನೋದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅಂತ ಹೇಳ್ತೇವೆ. ಈಗ ಕೋಶದೊಳಗಡೆ ಪ್ರೋಟೀನ್, ಅಂಡ್ ದರ್ ಸ್ಪಾಂಟೇನಿಯಸ್ ಬಾಂಡಿಂಗ್, ಪ್ರೋಟೀನು ಮತ್ತೆ RNA ನ ಒಂದು ಬಾಂಡಿಂಗ್ ಇರುತ್ತಲ್ವಾ, ಇದರಿಂದಾಗಿಯೇ ಸಹ ಎಬಯೋಜೆನೆಸಿಸ್ ಅಥವಾ ಅಬಯೋಜೆನೆಸಿಸ್, ಜಡ ವಸ್ತುಗಳಿಂದ ಜೀವ ಸ್ಟಾರ್ಟ್ ಆಗಿದೆ ಅನ್ನುವಂತಹ ಸಿದ್ಧಾಂತಕ್ಕೆ ಇದರಿಂದ ಬಲ ಸಿಗುತ್ತೆ. ಇನ್ನು ಇವತ್ತಿನ ನ್ಯೂಸ್ ನೋಡೋದಾದ್ರೆ, ಅಟ್ಲೀಸ್ಟ್ 19 ಪೀಪಲ್ ವರ್ ಕಿಲ್ಡ್ ಅಂಡ್ ಓವರ್ 300 ಇಂಜರ್ಡ್ ಇನ್ ನೇಪಾಳ್ ಆಫ್ಟರ್ ಮಾಸ್ ಪ್ರೊಟೆಸ್ಟ್ ಎರಪ್ಟೆಡ್ ಅಗೇನ್ಸ್ಟ್ ದಿ KP ಶರ್ಮಾ ಓಲಿ ಗವರ್ಮೆಂಟ್, ಟ್ರಿಗರ್ಡ್ ಬೈ ಬ್ಯಾನ್ ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಕೆಲವೇ ದಿನಗಳ ಹಿಂದೆ ನಾವು ನೋಡಿದ್ವಿ, ನೇಪಾಳ ಅಲ್ಲಿನ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮಗಳ ಮೇಲೆ, ಅದು ಬೇರೆ ಯೂಟ್ಯೂಬ್ ಇರಬಹುದು, ಟ್ವಿಟರ್ ಅಥವಾ ಫೇಸ್ಬುಕ್, ಹೀಗೆ ಹಲವಾರು ಸೋಷಿಯಲ್ ಮೀಡಿಯಾಗಳ ಮೇಲೆ ಬ್ಯಾನ್ ಅಥವಾ ನಿಷೇಧವನ್ನು ವಿಧಿಸಿತ್ತು. ಇದನ್ನ ಒಪ್ಕೊಳ್ಳದೆ ಈಗ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಪ್ರೊಟೆಸ್ಟ್ ನಿಂದಾಗಿ 19 ಜನ ಸಾವನ್ನಪ್ಪಿದ್ದಾರೆ, 300ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಇದು ಹೆಚ್ಚಾಗ್ತಾ ಹೋಗಬಹುದು, ಗೊತ್ತಾಗೋದಿಲ್ಲ. ಈ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡೋರು ಅಥವಾ ಇದನ್ನ ಮುಂದಾಳತ್ವ ವಹಿಸಿರೋರು ಯಾರು? ಜೆನ್ಜಿ ಯೂತ್. ಜೆನ್ಜಿ ಅಂತಂದ್ರೆ ಎಷ್ಟು ವರ್ಷದೊಳಗಡೆ ಜನಿಸಿರೋರು. ಕೆಲವೊಂದ್ ಕಡೆ ಕೆಲವೊಂದು ಡೀಟೇಲ್ಸ್ ಹೇಳ್ತಾರೆ, ಆದ್ರೆ ಎಕ್ಸಾಕ್ಟ್ ಡೀಟೇಲ್ಸ್ ಸಿಕ್ಕಿ ಅಂತಂದ್ರೆ ಕೆಲವೊಂದು ನಿಮ್ಗೆ ಯಾವ ಸಿಗುತ್ತೆ ನೋಡೋಣ. ಜೆನ್ಜಿ ಅಂತಂದ್ರೆ 2000 ಇಸ್ವಿನ ಅಥವಾ 1999 ಅಥವಾ 2010 ಈ ಒಂದು ಅವಧಿಯಲ್ಲಿ ಜನಿಸಿರೋರ. ಕೆಲವೊಂದ್ ಕಡೆ ಕೆಲವೊಂದ್ ತರ ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವುದು ಸಿಗುತ್ತೆ ಆ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಿ ಕಮೆಂಟ್ ನಲ್ಲಿ. ಜೆನ್ಜಿ ಅಂತಂದ್ರೆ ಎಷ್ಟು ವರ್ಷದಿಂದ ಯಾವ ಒಂದು ಇಸ್ವಿಯ ಒಳಗಡೆ ಹುಟ್ಟಿದವರು ಅಂತ. ಈ ಜೆನ್ಜಿ ಯೂತ್ ಎಲ್ಲ ಸೇರಿ ಅಪೋಸ್ ಮಾಡ್ತಾ ಇದ್ದಾರೆ ಅಲ್ಲಿನ ಕರಪ್ಷನ್, ನೆಪಾಟಿಸಮ್, ಮಿಸ್ ಗವರ್ನೆನ್ಸ್ಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈ ಕಡೆ ಡೆಮಾಕ್ರೆಟಿಕ್ ರೈಟ್ಸ್ ಇದೆ, ಅದರ ಜೊತೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ಆದ್ರೆ ಸರ್ಕಾರ ಆ ಒಂದು ರೈಟ್ಸ್ ಅನ್ನ, ಆ ಒಂದು ಹಕ್ಕುಗಳನ್ನ ಪಡ್ಕೊಳ್ಳಿಕ್ ಬಿಡ್ತಾ ಇಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲೈಕ್ ಎಕ್ಸ್ ಅಂದ್ರೆ ಟ್ವಿಟರ್ ಅಂತ ಕರಿತಿದ್ವಿ ಮೊದಲು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂಡ್ ವಾಟ್ಸ್ಆಪ್ ವರ್ ಬ್ಯಾನ್ಡ್ ಫಾರ್ ನಾಟ್ ಕಂಪ್ಲೈಂಗ್ ವಿತ್ ನೇಪಾಲ್ಸ್ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ರೂಲ್ಸ್. ಅಲ್ಲಿನ ಕಡ್ಡಾಯ ನೋಂದಣಿ ನಿಯಮಗಳಿದೆ, ಅದನ್ನ ಪಾಲಿಸದೇ ಇರೋದ್ರಿಂದ ಅವುಗಳನ್ನ ಬ್ಯಾನ್ ಮಾಡಿದ್ದಾರೆ. ರೈಸಿಂಗ್ ಡಿಬೇಟ್ಸ್ ಆನ್ ಸೆನ್ಸರ್ಶಿಪ್ ವರ್ಸಸ್ ಫ್ರೀ ಸ್ಪೀಚ್. ಒಂದು ಈ ಕಡೆ ಸೆನ್ಸರ್ಶಿಪ್, ಸರ್ಕಾರ ಗವರ್ಮೆಂಟ್ ಏನ್ ಮಾಡುತ್ತೆ, ನಿಷೇಧವನ್ನು ವಿಧಿಸುತ್ತೆ ಕೆಲವು ವಿಷಯಗಳ ಮೇಲೆ. ಇನ್ನೊಂದು ಕಡೆ ಫ್ರೀ ಸ್ಪೀಚ್, ವಾಕ್ ಸ್ವಾತಂತ್ರ್ಯ ಇದೆ. ಅದು ಎರಡರ ನಡುವಿನ ಒಂದು ಚರ್ಚೆಗೆ ಈಗ ಹೊಸ ವೇದಿಕೆ ಸಿಕ್ಕಂತಾಗಿದೆ. ಮುಂದಿನ ವಿಚಾರ, ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ದಿ ಎಲೆಕ್ಷನ್ ಕಮಿಷನ್ ಟು ಅಕ್ಸೆಪ್ಟ್ ಆಧಾರ್ ಆಸ್ ದಿ 12th ಇಂಡಿಕೇಟಿವ್ ಡಾಕ್ಯುಮೆಂಟ್ ಫಾರ್ ಐಡೆಂಟಿಟಿ ಪ್ರೂಫ್ ಡ್ಯೂರಿಂಗ್ ದಿ ಸ್ಪೆಷಲ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೂಲ್ಸ್ ಇನ್ ಬಿಹಾರ್. ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡಿದೆ ಅಂತಂದ್ರೆ, ಚುನಾವಣೆ ಸಂದರ್ಭದಲ್ಲಿ ಗುರುತಿನ ಚೀಟಿಯನ್ನಾಗಿ ಆಧಾರ್ ಕಾರ್ಡ್ ಅನ್ನ ಬಳಸಬಹುದು ಅಂತ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ನೀಡ್ತಾ ಇದೆ. ಆಧಾರ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಆಸ್ ಪ್ರೂಫ್ ಆಫ್ ಐಡೆಂಟಿಟಿ ಆರ್ ರೆಸಿಡೆನ್ಸ್ ಬಟ್ ನಾಟ್ ಆಸ್ ಪ್ರೂಫ್ ಆಫ್ ಸಿಟಿಜನ್ಶಿಪ್ ಆಸ್ ಕ್ಲಾರಿಫೈಡ್ ಬೈ ಕೋರ್ಟ್ ಅಂಡ್ ಎಲೆಕ್ಷನ್ ಕಮಿಷನ್. ಈ ಆಧಾರ್ ಕಾರ್ಡ್ ಇನ್ನು ಗುರುತು ಮತ್ತೆ ನಿವಾಸದ ಪುರಾವೆಯಾಗಿ ಬಳಸಬಹುದು, ಆದ್ರೆ ಸಿಟಿಜನ್ಶಿಪ್ ನ ಪುರಾವೆಯಾಗಿ ಬಳಸೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮತ್ತೆ ಚುನಾವಣಾ ಆಯೋಗ ತುಂಬಾ ಸಾರಿ ಸ್ಪಷ್ಟಪಡಿಸಿದೆ. ಇನ್ನು ಎಲೆಕ್ಷನ್ ಲಾ, ಡಾಕ್ಯುಮೆಂಟ್ಸ್ ಲೈಕ್ ಪಾಸ್ಪೋರ್ಟ್, ಬರ್ತ್ ಸರ್ಟಿಫಿಕೇಟ್, ಅದರ್ ಲಿಸ್ಟೆಡ್ ಐಡಿಸ್ ಆರ್ ವ್ಯಾಲಿಡ್ ಪ್ರೂಫ್ಸ್. ಅಂತಂದ್ರೆ ಚುನಾವಣಾ ಕಾನೂನುಗಳಿರುತ್ತೆ, ಅದರ ಅಡಿಯಲ್ಲಿ ಪಾಸ್ಪೋರ್ಟು, ಜನನ ಪ್ರಮಾಣ ಪತ್ರ ಮತ್ತೆ ಬೇರೆ ಬೇರೆ ಲಿಸ್ಟ್ ಮಾಡಿದ್ದಾರೆ. ಅವು ಎಲ್ಲವುಗಳನ್ನ ಗುರುತಿನ ಚೀಟಿಯಾಗಿ ಪರಿಗಣಿಸಬಹುದು. ಬಟ್ ಸಿಟಿಜನ್ಶಿಪ್ ವೆರಿಫಿಕೇಶನ್ ರಿಮೇನ್ಸ್ ಸಪರೇಟ್ ಫ್ರಮ್ ಆಧಾರ್ ಯೂಸೇಜ್. ಆದ್ರೆ ಆಧಾರ್ ಅನ್ನ ಮತ್ತೆ ಸಿಟಿಜನ್ಶಿಪ್ ಅನ್ನ ಸಪರೇಟ್ ಆಗಿ ಇಟ್ಬಿಟ್ಟಿದ್ದಾರೆ. ಪೌರತ್ವದ ಪರಿಶೀಲನೆ ಆಧಾರ್ ಬಳಕೆಯಿಂದ, ಆಧಾರ್ ಇರೋದ್ರಿಂದ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇಂಡಿಯಾ ಅಂಡ್ ಇಸ್ರೇಲ್ ಸೈನ್ಡ್ ಅ ನ್ಯೂ ಬೈಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ, BIT ಅಂತ ಕರೀತೇವೆ. ಡ್ಯೂರಿಂಗ್ ಇಸ್ರೇಲಿ ಫಿನಾನ್ಸ್ ಮಿನಿಸ್ಟರ್
Bezalel Smotrich to visit New Delhi aimed at boosting economic cooperation and investment flows. ಭಾರತಕ್ಕೆ ಇಸ್ರೇಲ್ನ ಹಣಕಾಸು ಸಚಿವ ಅವರು ಭೇಟಿ ನೀಡಿದ್ದಾರೆ. ಹಾಗಾಗಿ ಈ ಭೇಟಿ ನೀಡಿದಾಗ ಹೊಸ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಇದರಿಂದಾಗಿ ಎರಡು ದೇಶಗಳ ನಡುವೆ ಆರ್ಥಿಕ ಸಹಕಾರ ಮತ್ತೆ ಹೂಡಿಕೆ ಹರಿವು ಹೆಚ್ಚಿಸಬಹುದು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಬಯಲಾಟರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಅಂತಂದ್ರೆ ಲೀಗಲ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಕಂಟ್ರೀಸ್ to provide protection and fair treatment for investors, often including dispute resolution mechanisms. ಹೆಸರಲ್ಲೇ ಇದೆಯಲ್ವಾ, ಬಯಲ್ಯಾಟ್ರಲ್ ದ್ವಿಪಕ್ಷೀಯ, ಇನ್ವೆಸ್ಟ್ಮೆಂಟ್ ಹೂಡಿಕೆಗೆ ಸಂಬಂಧಪಟ್ಟಿದ್ದು, ಟ್ರೀಟಿ ಅಂದ್ರೆ ಒಪ್ಪಂದ. ಯಾರಿಗೆ ಸಂಬಂಧಪಟ್ಟಿದ್ದು? ಹೂಡಿಕೆದಾರರಿಗೆ. ಹಾಗಾಗಿ ಅವರಿಗೆ ರಕ್ಷಣೆ ಒದಗಿಸಬೇಕು ಮತ್ತೆ ನ್ಯಾಯಯುತವಾಗಿ ವಹಿವಾಟು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎರಡು ದೇಶಗಳು ಮಾಡಿಕೊಂಡಂತಹ ಒಪ್ಪಂದ. ಇಲ್ಲಿ ಭಾರತ ಮತ್ತೆ ಇಸ್ರೇಲ್ ಮಾಡ್ಕೊಳ್ತಾ ಇದೆ. ಇದರಲ್ಲಿ ವಿವಾದಗಳನ್ನು ಇತ್ಯರ್ಥಗೊಳಿಸುವ ಕಾರ್ಯವಿಧಾನಗಳನ್ನು ಸಹ ಅಳವಡಿಸಿರುತ್ತಾರೆ. ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಅಂತ ಕರೀತೇವೆ ಅದಕ್ಕೆ. ದ ಟ್ರೀಟಿ ವಿಲ್ ರಿಪ್ಲೇಸ್ ದ ಅರ್ಲಿಯರ್ ಇಂಡಿಯಾ-ಇಸ್ರೇಲ್ BIT ಸೈನ್ಡ್ ಇನ್ 1996. ಈ ಟ್ರೀಟಿಯಿಂದ ಹಳೇದು ಇತ್ತು ಒಂದು 1996 ಅಲ್ಲಿ, ಅದರ ಬದಲು ಈ ಹೊಸ ಟ್ರೀಟಿ ಜಾಗ ಪಡ್ಕೊಂಡಿದೆ. ಆ ಸ್ಥಾನಕ್ಕೆ ಇದು ಬರ್ತಾ ಇದೆ. ಅಲೈನಿಂಗ್ ವಿತ್ ಇಂಡಿಯಾಸ್ ನ್ಯೂ ಮಾಡೆಲ್ BIT ದಟ್ ಬ್ಯಾಲೆನ್ಸಸ್ ಇನ್ವೆಸ್ಟರ್ ಪ್ರೊಟೆಕ್ಷನ್ ಸೇಫ್ ಗಾರ್ಡಿಂಗ್ ನ್ಯಾಷನಲ್ ಇಂಟ್ರೆಸ್ಟ್. ಹಾಗಾಗಿ ಹೂಡಿಕೆದಾರರಿಗೂ ರಕ್ಷಣೆ ಆಗಬೇಕು, ದೇಶದ ಹಿತಾಸಕ್ತಿಗಳನ್ನು ಸಹ ಸಮತೋಲನಗೊಳಿಸಬೇಕು. ಹಾಗಾಗಿ ಈ ಎರಡನ್ನ ಸಹ ಮಾಡ್ಕೊಂಡು ಹೋಗ್ಲಿಕ್ಕೆ ಈ ಟ್ರೀಟಿ ಸಹಾಯ ಆಗಬಹುದು ಅನ್ನುವಂತಹ ಅನಿಸಿಕೆ ಇದೆ. ಇನ್ನು ಬಾಂಗ್ಲಾದೇಶ್ ವಿಲ್ ಸೆಂಡ್ 1200 tons ಆಫ್ ಹಿಲ್ಸಾ ಫಿಶ್ ಇಂಡಿಯಾ ಅಹೆಡ್ ಆಫ್ ದುರ್ಗಾ ಪೂಜಾ 2024 ಆಸ್ ಗುಡ್ ವಿಲ್ ಗೆಸ್ಚರ್. 25 ಆಗ್ಬೇಕು ನೋಡಿ. ಮೇನ್ಲಿ ಬೆನಿಫಿಟಿಂಗ್ ಸ್ಟೇಟ್ಸ್ ಲೈಕ್ ವೆಸ್ಟ್ ಬೆಂಗಾಲ್, ಅಸ್ಸಾಂ ಅಂಡ್ ತ್ರಿಪುರಾ. ಏನಾಗ್ತಾ ಇದೆ, ಬಾಂಗ್ಲಾದೇಶ ಏನ್ ಮಾಡ್ತಾ ಇದೆ, ಸೌಹಾರ್ದತೆಯನ್ನ ಸಂಬಂಧವನ್ನ ಬಲಪಡಿಸಲಿಕ್ಕೆ 1200 ಟನ್ ಅಷ್ಟು ಹಿಲ್ಸಾ ಮೀನುಗಳನ್ನ ಭಾರತಕ್ಕೆ ರಫ್ತು ಮಾಡ್ತಾ ಇದೆ. ಅಂದ್ರೆ ಒಂಥರ ಇದು ಗಿಫ್ಟ್ ತರ. ಹಾಗಾಗಿ ಅದನ್ನ ಮುಖ್ಯವಾಗಿ ದುರ್ಗಾ ಪೂಜೆಯ ಸಂದರ್ಭದಲ್ಲಿ, ದುರ್ಗಾ ಪೂಜೆಯ ಪ್ರಯುಕ್ತ ಬಂಗಾಳ, ನಮ್ದು ಪಶ್ಚಿಮ ಬಂಗಾಳ ಇದೆ, ಅಸ್ಸಾಂ, ತ್ರಿಪುರಾ ರಾಜ್ಯಗಳಿಗೆ ಇದು ಕಳಿಸುತ್ತೆ. ಹಿಲ್ಸಾ ಇಸ್ ಅ ಕಲ್ಚರಲಿ ಪ್ರೈಸ್ಡ್ ಫಿಶ್ ಇನ್ ಈಸ್ಟರ್ನ್ ಇಂಡಿಯಾ, ಹೈ ಡಿಮ್ಯಾಂಡ್ ಡ್ಯೂರಿಂಗ್ ಫೆಸ್ಟಿವಲ್ಸ್. ಪೂರ್ವ ಭಾರತದಲ್ಲಿ ಬೇಡಿಕೆಯುಳ್ಳಂತಹ ಮೀನು, ಹಬ್ಬಗಳ ಸಮಯದಲ್ಲಿ ಭಾರಿ ಬೇಡಿಕೆ ಇರುತ್ತೆ. ಇಟ್ಸ್ ಎಕ್ಸ್ಪೋರ್ಟ್ ಇಸ್ ಆಫನ್ ಯೂಸ್ಡ್ ಆಸ್ ಡಿಪ್ಲೊಮ್ಯಾಟಿಕ್ ಗೆಸ್ಚರ್ ಇನ್ ಇಂಡಿಯಾ ಬಾಂಗ್ಲಾದೇಶ್ ರಿಲೇಷನ್ಸ್. ಅಂತಂದ್ರೆ ಸಾಫ್ಟ್ ಡಿಪ್ಲೊಮಾಸಿ ಅಂತ ಹೇಳ್ತೇವೆ ನಾವು. ಅಂತಂದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಅಲ್ಲಿ, ರಾಜತಾಂತ್ರಿಕ ಸಂಬಂಧಗಳಲ್ಲಿ ಇಂತಹ ಕೊಡುಕೊಳ್ಳುವಿಕೆಗಳು ಹೆಚ್ಚಿನ ಒಂದು ಒಳ್ಳೆಯ ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ರಾಜತಾಂತ್ರಿಕ ಸಂಕೇತ ಅಂತ ಹೇಳ್ಬಹುದು. ದುರ್ಗಾ ಪೂಜಾ ನೋಡಿ, ರೆಕಗ್ನೈಸ್ಡ್ ಬೈ ಯುನೆಸ್ಕೋ ಆಸ್ ಅನ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ. ಅಂದ್ರೆ ಅಮೂರ್ತವಾದಂತಹ ಒಂದು ಸಾಂಸ್ಕೃತಿಕ ಪರಂಪರೆ. ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಫೆಸ್ಟಿವಲ್ ಇನ್ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳದಲ್ಲಿ ನಡೆತಕ್ಕಂತಹ ಅತಿ ದೊಡ್ಡ ಹಬ್ಬ, ವಿತ್ ಸ್ಟ್ರಾಂಗ್ ಕಲ್ಚರಲ್ ಅಂಡ್ ಎಕನಾಮಿಕ್ ಸಿಗ್ನಿಫಿಕೆನ್ಸ್. ಸಾಂಸ್ಕೃತಿಕ ಪ್ರಾಮುಖ್ಯತೆ ಸಹ ಇದೆ, ಆರ್ಥಿಕ ಪ್ರಾಮುಖ್ಯತೆ ಸಹ ಇದಕ್ಕಿದೆ. ಇನ್ನು ಟ್ರಾಫಿಕ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್ ಹ್ಯಾಸ್ ಸ್ಲೋಡ್ ಡೌನ್ ಡ್ಯೂ ಟು ಕಟ್ಸ್ ಇನ್ ಅಂಡರ್ ಸಿ ಕೇಬಲ್ ಸಿಸ್ಟಮ್ಸ್ SEA-MEWE4 IMEWE ಇನ್ ರೆಡ್ ಸಿ, ಅಫೆಕ್ಟಿಂಗ್ ಮೇಜರ್ ಇಂಡಿಯನ್ ಟೆಲಿಕಾಂ ಕಂಪನೀಸ್. ನಮಗೆಲ್ಲ ಇಂಟರ್ನೆಟ್ ಬರುತ್ತೆ, ನಾವೇನ್ ಅಂದ್ಕೊಳ್ತೇವೆ ಅದು ಇಂಟರ್ನೆಟ್ ಯಾವ್ದೋ ಸಿಮ್ ಟವರ್ ಇದೆ ಅಲ್ವಾ, ಅದರಿಂದ ಬರ್ತಾ ಇದೆ ಅಂತ ಅಂದ್ಕೊಳ್ತೇವೆ. ಹೌದು, ಈ ಒಂದು ಹಂತದಲ್ಲಿ ಅದು ಅದರಿಂದ ಬರ್ತಾ ಇದೆ. ಆದ್ರೆ ಟವರ್ಗಳಿಗೆ ಕೇಬಲ್ ಕನೆಕ್ಟ್ ಆಗಿರುತ್ತೆ. ಆ ಕೇಬಲ್ಗಳು ಸಮುದ್ರ ಮಾರ್ಗದಿಂದ ಬಂದಿರುತ್ತೆ. ದೊಡ್ಡ ದೊಡ್ಡ ಡೇಟಾ ಸೆಂಟರ್ಗಳು ಯಾವ್ಯಾವುದೋ ದೇಶದಲ್ಲಿ ಇರುತ್ತೆ. ಅದರಿಂದ ನಮಗೆ ಮಾಹಿತಿ ಬೇಕು ಅಂತಂದ್ರೆ ಅಮೆರಿಕದಲ್ಲಿರೋ ಅಥವಾ ಯುರೋಪ್ ನಲ್ಲಿರೋ ಒಂದು ಡೇಟಾ ಸೆಂಟರ್ ನಿಂದ ನಮಗೆ ಮಾಹಿತಿ ಬೇಕಾಗಿರುತ್ತೆ. ಆ ಮಾಹಿತಿ ಅಂತಂದ್ರೆ ಏನು, ನಾವ್ಯಾವ್ದೋ ಸರ್ಚ್ ಮಾಡ್ತೇವೆ ಗೂಗಲ್ ನಲ್ಲಿ ಇಂಡಿಯಾ ಅಂತ, ಇಂಡಿಯಾದ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಇಂಡಿಯಾ ಯುರೋಪ್ ರಿಲೇಶನ್ಶಿಪ್ ಅಂತ ಕೇಳಿದ್ರೆ ಯುರೋಪ್ನ ಬಗ್ಗೆ ಸಹ ಮಾಹಿತಿ ಬೇಕು. ಹಾಗಾಗಿ ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ ಅನ್ನೋದ್ರ ಆಧಾರದ ಮೇಲೆ ಅಲ್ಲಿಂದ ಅದು ಆ ಡೇಟಾ ಇಲ್ಲಿಗೆ ಪ್ರವಹಿಸೋದು ಅಂತಂದ್ರೆ ಆ ಡೇಟಾ ಹರಿದು ಬರ್ಬೇಕಲ್ವಾ, ಅದು ಪಾಸ್ ಆಗ್ಬೇಕು. ಅಲ್ಲಿಂದ ಪಾಸ್ ಆಗೋದು ಕೇಬಲ್ಗಳ ಮೂಲಕ. ಆ ಕೇಬಲ್ಗಳನ್ನ ಸಮುದ್ರದಲ್ಲಿ ಅಳವಡಿಸಿರ್ತಾರೆ, ಸಮುದ್ರ ಮಾರ್ಗದಲ್ಲಿ ಅಂತಂದ್ರೆ ತುಂಬಾ ಆಳದಲ್ಲಿ ಅದನ್ನ ಹಾಕಿರ್ತಾರೆ. ಈಗ ಎಷ್ಟೋ ಸಿಗಳಿರುತ್ತೆ, ರೆಡ್ ಸಿ ಅಲ್ಲಿ ಸಹ ಇದೆ ಅದು. ಈಗ ಏನಾಗ್ಬಿಟ್ಟಿದೆ, ಆ ಒಂದು ರೆಡ್ ಸಿ ಅಲ್ಲಿ, ಕೆಂಪು ಸಮುದ್ರದಲ್ಲಿ ಆ ಕೇಬಲ್ಗಳಿತ್ತು, ಸಬ್ಮರೀನ್ ಕೇಬಲ್ಗಳಿತ್ತು, ಅದಕ್ಕೆ ಹಾನಿ ಆಗ್ತಾ ಇರೋದ್ರಿಂದ ಇಂಟರ್ನೆಟ್ ವೇಗ ಸ್ವಲ್ಪ ಕುಂಠಿತ ಆಗ್ತಾ ಇದೆ. ಅದರಿಂದಾಗಿ ಕೆಲವು ದೂರಸಂಪರ್ಕ ಕಂಪನಿಗಳ ಮೇಲೆ ಪರಿಣಾಮ ಆಗ್ತಾ ಇದೆ. ಅಂಡರ್ ಸಿ ಕೇಬಲ್ ಸಿಸ್ಟಮ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಗ್ಲೋಬಲ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್.
ಈ ತರ ಸಬ್ಮರಿನ್ ಕೇಬಲ್ ಇರುತ್ತಲ್ವಾ, ಅದು ಇಡೀ ವರ್ಲ್ಡ್ ವೈಡ್ ಇಂಟರ್ನೆಟ್ ವ್ಯವಸ್ಥೆ ಸರಿಯಾಗಿರಬೇಕು ಅಂತಂದ್ರೆ ಬೆನ್ನೆಲುಬು ಇದ್ದ ಹಾಗೆ. ಕ್ಯಾರಿಂಗ್ ಮೋಸ್ಟ್ ಇಂಟರ್ನ್ಯಾಷನಲ್ ಡೇಟಾ ಟ್ರಾಫಿಕ್, ಅಂತಾರಾಷ್ಟ್ರೀಯ ಮಾಹಿತಿಯನ್ನ ದೊಡ್ಡ ಮಟ್ಟದಲ್ಲಿ ಹೊತ್ತೊಯ್ಯುತ್ತವೆ ಇವು. ಅಂಡ್ ಡಿಸ್ರಪ್ಷನ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಲೇಟೆನ್ಸಿ. ಹಾಗಾಗಿ ಒಂದ್ ವೇಳೆ ಡಿಸ್ರಪ್ಟ್ ಆದ್ರೆ, ಏನಾದ್ರೂ ಏರುಪೇರು ಆದ್ರೆ ಇಂಟರ್ನೆಟ್ ಅಲ್ಲಿ ಲೇಟೆನ್ಸಿ ಅಂತಂದ್ರೆ ಡಿಲೇ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು SEAMEWE ಸೌತ್ ಈಸ್ಟ್ ಏಷ್ಯಾ, ಮಿಡ್ಲ್ ಈಸ್ಟ್, ವೆಸ್ಟರ್ನ್ ಯುರೋಪ್. ಅಂಡ್ IMEWE ಇಂಡಿಯಾ, ಮಿಡಲ್ ಈಸ್ಟ್, ವೆಸ್ಟರ್ನ್ ಯುರೋಪ್. ಇದೆಲ್ಲ ಒಂದು ಸಂಪರ್ಕ ಮಾರ್ಗ ಅಂತ ಹೇಳ್ಬೋದು ಕೇಬಲ್. ದೀಸ್ ಕೇಬಲ್ಸ್ ಆರ್ ಕ್ರಿಟಿಕಲ್ ಸಬ್ಮರಿನ್ ನೆಟ್ವರ್ಕ್ಸ್ ಲಿಂಕಿಂಗ್ ಇಂಡಿಯಾ ಟು ಯುರೋಪ್ ಅಂಡ್ ವೆಸ್ಟ್ ಏಷ್ಯಾ. ಭಾರತ ಇದೆ, ಆಮೇಲೆ ವೆಸ್ಟ್ ಏಷ್ಯಾ ಬಂತು, ಅದಾದ್ಮೇಲೆ ಯುರೋಪ್ ಬರುತ್ತೆ. ಈ ಎಲ್ಲಾ ಕೇಬಲ್ ಮಾರ್ಗಗಳು ಇಂಟರ್ನೆಟ್ ವ್ಯವಸ್ಥೆಗೆ ಇಲ್ಲಿ ಪೂರಕ ಆಗಿರುತ್ತೆ. ಇನ್ನು a new study has revived the scientific debate on whether new neurons, neurogenesis, are formed in the adult human brain, especially in regions linked to memory and learning. ಮೆದುಳಿನ ಬಗ್ಗೆ ಎಷ್ಟು ಸ್ಟಡಿ ಮಾಡಿದ್ರು ಕಡಿಮೆನೆ. ಇದರಲ್ಲಿ ಹೇಳ್ತಾ ಇರೋದು ಸಾರಿ ಹೊಸ ಸ್ಟಡಿ ಏನ್ ಹೇಳ್ತಾ ಇದೆ, ಇನ್ನು ಥಿಂಕ್ ಮಾಡ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ನಮ್ಮ ವಯಸ್ಕರ ಮೆದುಳಿನಲ್ಲಿ ಸಹ ಹೊಸ ನರಕೋಶಗಳು ಸೃಷ್ಟಿ ಆಗ್ತಾ ಇದೆಯಾ, ಅದರ ಬಗ್ಗೆ ವೈಜ್ಞಾನಿಕ ಚರ್ಚೆ ಆಗ್ತಾ ಇದೆ. ಲರ್ನಿಂಗು, ಮೆಮೊರಿ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಯಾವ ತರ ಇದು ಬೆಳವಣಿಗೆ ಅಥವಾ ಬದಲಾವಣೆಗೆ ಕಾರಣ ಆಗುತ್ತೆ, ಅದಕ್ಕೆ ನ್ಯೂರೋಜೆನೆಸಿಸ್ ಅಂತ ಕರೀತಾರೆ. ನ್ಯೂರೋಜೆನೆಸಿಸ್ ಅಂತಂದ್ರೆ ಪ್ರೊಸೆಸ್ ಆಫ್ ಜನರೇಟಿಂಗ್ ನ್ಯೂ ನ್ಯೂರಾನ್ಸ್ ಫ್ರಮ್ ನ್ಯೂರಲ್ ಸ್ಟೆಮ್ ಸೆಲ್ಸ್. ಸಸ್ಯಗಳಿಗೆ ಹೇಗೆ ಸ್ಟೆಮ್ ಸೆಲ್ಸ್, ಕಾಂಡ ಕೋಶ ಅಂತ ಇರುತ್ತೋ, ಈಗ ಮೆದುಳಿನಲ್ಲೂ ಸಹ ನ್ಯೂರಾನ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂಡ ಕೋಶಗಳಿರುತ್ತೆ. ಹಾಗಾಗಿ ಅವುಗಳಿಂದ ನ್ಯೂರಾನ್ಸ್ಗಳು ಸೃಷ್ಟಿಯಾಗೋದು, ನರಕೋಶಗಳು ಸೃಷ್ಟಿಯಾಗೋದು ನ್ಯೂರೋಜೆನೆಸಿಸ್ ಅಂತ ಕರೆಸ್ಕೊಳ್ಳುತ್ತೆ. ವೆಲ್ ಎಸ್ಟಾಬ್ಲಿಷ್ಡ್ ಇನ್ ಅನಿಮಲ್ಸ್ ಬಟ್ ಕಂಟೆಸ್ಟೆಡ್ ಇನ್ ಹ್ಯೂಮನ್ಸ್ ಬಿಯಾಂಡ್ ಅರ್ಲಿ ಡೆವಲಪ್ಮೆಂಟ್. ಬೇರೆ ಪ್ರಾಣಿಗಳಲ್ಲಿ ಇದೆಲ್ಲ ಫಿಕ್ಸ್ ಆಗಿರುತ್ತೆ, ಅವುಗಳಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಆಗೋದಿಲ್ಲ. ಆದ್ರೆ ಮಾನವರು ಆರಂಭಿಕ ಹಂತದಲ್ಲಿ ಇರೋ ರೀತಿ ಈಗಿಲ್ಲ. ಹಾಗಾಗಿ ಮೆದುಳಿನಲ್ಲಿ ಎಷ್ಟೋ ಬದಲಾವಣೆಗಳು ಆಗಿರಬಹುದಾ, ಅಲ್ಲೂ ಸಹ ಯಾವ ತರ ಚೇಂಜಸ್ ಆಗಿರಬಹುದು, ಏನಾದ್ರೂ ದೊಡ್ಡ ಬದಲಾವಣೆ ಆಗುತ್ತಾ ಅದರಲ್ಲಿ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಚರ್ಚೆ ನಡೀತಾ ಇದೆ. ಇನ್ನು ಹಿಪೋಕ್ಯಾಂಪಸ್, ಕೀ ಪಾರ್ಟ್ ಆಫ್ ಬ್ರೈನ್ ರೆಸ್ಪಾನ್ಸಿಬಲ್ ಫಾರ್ ಮೆಮೊರಿ, ಲರ್ನಿಂಗ್ ಅಂಡ್ ಇಮೋಷನ್ಸ್. ಹಿಪೋಕ್ಯಾಂಪಸ್ ಇದೆಯಲ್ವಾ, ಮುಖ್ಯವಾಗಿ ನಮ್ಮ ಸ್ಮರಣೆ, ಎಲ್ಲ ಅದನ್ನಾದ್ರೂ ನೆನಪಿಸ್ಕೊಳ್ಳೋದು, ಕಲಿಕೆ ಇರಬಹುದು, ಮತ್ತೆ ಭಾವನೆಗಳಿಗೆ ಕಾರಣ ಆಗಿರುತ್ತೆ ಹಿಪೋಕ್ಯಾಂಪಸ್ ಅನ್ನೋದು. ಮೇನ್ ಫೋಕಸ್ ಆಫ್ ರಿಸರ್ಚ್ ಆನ್ ಅಡಲ್ಟ್ ನ್ಯೂರೋಜೆನೆಸಿಸ್ ಅಂಡ್ ಬ್ರೈನ್ ಪ್ಲಾಸ್ಟಿಸಿಟಿ. ಮೊನ್ನೆ ಸಹ ನೋಡಿದ್ವಿ, ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ನೋಡಿದ್ವಿ ಅಲ್ವಾ, ಬ್ರೈನ್ ಹೇಗೆ ತನ್ನನ್ನು ತಾನು ಬದಲಾಯಿಸ್ಕೊಳ್ತಾ ಹೋಗುತ್ತೆ, ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಈ ಹಿಪೋಕ್ಯಾಂಪಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಕ್ವಶನ್ ನೋಡಿ, with reference to the recently signed bilateral investment treaty between India and Israel, which of the following is are correct? It was signed during visit of Israel Prime Finance Minister Bezalel Smotrich to New Delhi. ಹೌದು ಅಲ್ವಾ? Treaty includes provision for dispute resolution mechanism, ವಿವಾದಗಳನ್ನ ಇತ್ಯರ್ಥಗೊಳಿಸುವ ಕಾರ್ಯವಿಧಾನಗಳು. ನೆನಪಾಗ್ತಾ ಇದೆಯಾ? It is aligned with India's new model BIT framework. It is limited only to promoting cultural exchanges between two nations. ABCD ಅಂತಿದೆ, ಯಾವ್ದು ಕರೆಕ್ಟ್? A and B, B and D, ABC, ABD, ACD. ಸರಿಯಾದ ಉತ್ತರ ABC ಓನ್ಲಿ. Treaty is economic and legal in nature, ಗೊತ್ತಿದೆ ನಿಮ್ಗೆ. 1996 BIT ರಿಪ್ಲೇಸ್ ಮಾಡುತ್ತೆ. ಮತ್ತೆ ಡಸ್ ನಾಟ್ ಫೋಕಸ್ ಆನ್ ಕಲ್ಚರಲ್ ಎಕ್ಸ್ಚೇಂಜ್ ಅಲ್ವಾ, ಹಾಗೆ ಕಲ್ಚರಲ್ ಎಕ್ಸ್ಚೇಂಜ್ ಅದಕ್ಕೆ ಮಾತ್ರ ಲಿಮಿಟ್ ಆಗಿಲ್ಲ ಇದು. ABC ಸರಿಯಾದ ಉತ್ತರ. ಆಪ್ಷನ್ ಸಿ. ಇಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್? ಇಲ್ಲಿ ನಾವು ನೋಡಿರೋದು 3 ಅಲ್ವಾ, ಇದು ಕರೆಕ್ಟ್ ಆದ ABC ಓನ್ಲಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ನೋಡಿ. ಬಾಂಗ್ಲಾದೇಶ್ ವಿಲ್ ಎಕ್ಸ್ಪೋರ್ಟ್ 1200 tons of Hilsa fish to India as goodwill gesture before Durga Puja. ಈ ಸ್ವಲ್ಪ ಚೇಂಜ್ ಆಗಿದೆ, ಇಲ್ಲಿ ಇರಲಿ, ದುರ್ಗಾ ಪೂಜಾ ಅಂತ ಕನ್ಸಿಡರ್ ಮಾಡಿ ಇಷ್ಟೇ. Hilsa fish has both cultural and diplomatic significance in India-Bangladesh relations. Durga Puja in West Bengal has been recognized by UNESCO as an intangible cultural heritage of humanity. ಯಾವ್ದು ಕರೆಕ್ಟ್ ಇದರಲ್ಲಿ? ಆಲ್ ತ್ರೀ ಆರ್ ಕರೆಕ್ಟ್. 2025 ಅಂತ ಮಾಡ್ಕೊಳ್ಳಿ, ಮಿಸ್ಟೇಕ್ ಆಗಿ ಇದೆ ಇರ್ಬೋದು, ನಾನು ಸರಿ ಮಾಡ್ತಾನೆ PDF ಅಪ್ಲೋಡ್ ಮಾಡಬೇಕಾದ್ರೆ. ಆಲ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇನ್ನು ಒಂದು ಇವತ್ತಿನ ವೊಕ್ಯಾಬ್ಯುಲರಿ ನೋಡೋದಾದ್ರೆ, ಸಡನ್ ಸ್ಟಾರ್ಮ್ ಬಿಗನ್ ಟು ಡೆಸಿಮೇಟ್ ದಿ ಓಲ್ಡ್ ಟ್ರೀಸ್ ಇನ್ ದ ಫಾರೆಸ್ಟ್. ಡೆಸಿಮೇಟ್ ಅಂತಂದ್ರೆ ನಾಶ ಮಾಡೋದು. ಸಡನ್ ಆಗಿ ಒಂದು ದೊಡ್ಡ ಬಿರುಗಾಳಿ ಬಂತು, ಅದರಿಂದಾಗಿ ಹಳೆಯ ಮರಗಳು ನಾಶ ಆಗಲಿಕ್ಕೆ ಪ್ರಾರಂಭ ಆಯಿತು. ದ ಕ್ಲೌಡ್ಸ್ ಅಬೋವ್ ಸೀಮ್ ಟು ಡಿಸ್ಟೆಂಡ್. ಕ್ಲೌಡ್ಸ್ ಅಂತಂದ್ರೆ ಮೋಡ.
ಮೇಲ್ಗಡೆ ಇರೋ ಮೋಡಗಳೆಲ್ಲ ಸೀಮ್ ಟು ಡಿಸ್ಟೆಂಡ್ ಅಂತಂದ್ರೆ ಎಲ್ಲ ದೊಡ್ಡ ದೊಡ್ಡ ಮೋಡಗಳು ಉಬ್ಬೋದು, ಸ್ವೆಲ್ ಆಗೋದು, ಉಬ್ಬೋ ರೀತಿ ಕಾಣಿಸ್ತಾ ಇತ್ತು. ಹೆವಿ ಆಗಿತ್ತು, ದೊಡ್ಡ ದೊಡ್ಡ ಮೋಡಗಳು, ಡಾರ್ಕ್ ಆಗಿತ್ತು. ಆಸ್ ದಿ ವಿಂಡ್ ಹಾಲ್ಡ್ ದ ವಿಲೇಜರ್ಸ್ ಹರ್ಡ್ ಅ ಸಟಲ್ ಸೌಂಡ್. ವಿಂಡ್ ಬರ್ತಾ ಇದ್ದ ಹಾಗೆ ಆ ಒಂದು ಹಳ್ಳಿಗರಿಗೆ, ಆ ಒಂದು ಹಳ್ಳಿಲಿ ಇರೋರಿಗೆ ಏನಾಯ್ತು, ಒಂದು ಸಟಲ್ ಸೌಂಡ್ ಕೇಳ್ತು. ಸಟ್ಲರ್ ಅಂತಂದ್ರೆ ಸೂಕ್ಷ್ಮವಾದ ಒಂದು ಶಬ್ದ ಕೇಳಿಸ್ತು. ಕ್ರೀಕ್ ಆಫ್ ಫೇಲಿಂಗ್ ಬ್ರಿಡ್ಜ್, ಯಾವುದೋ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಗ್ತಾ ಇದೆ. ದ ನ್ಯೂ ದೇ ನ್ಯೂ ದ್ಯಾಟ್ ಇಫ್ ಇಟ್ ಕೊಲ್ಯಾಪ್ಸ್ಡ್, ಅದು ಒಂದ್ ವೇಳೆ ಆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗ್ಬಿಟ್ರೆ ಅಥಾರಿಟೀಸ್ ಮೈಟ್ ಅರೈನ್ ಸಮ್ ಒನ್ ಫಾರ್ ನೆಗ್ಲೆಕ್ಟ್. ಅಂತಂದ್ರೆ ಈ ಅಥಾರಿಟೀಸ್ಗಳು, ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬಹುದು, ಪೊಲಿಟಿಷಿಯನ್ಸ್ ಇರಬಹುದು, ದೇ ಮೈಟ್ ಅರೇನ್ ಅಂತಂದ್ರೆ ಚಾರ್ಜ್, ಬೇರೆಯವ್ರ ಮೇಲೆ ದೋಷಾರೋಪಣೆ ಮಾಡೋದು. ಯಾರಾದ್ರೂ ಒಬ್ರ ಮೇಲೆ ದೋಷಾರೋಪ ಮಾಡಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಐ ರೆಕನ್ ವಿ ಶುಡ್ ವಾರ್ನ್ ದಿ ನೆಕ್ಸ್ಟ್ ಟೌನ್. ರೆಕನ್ ಅಂತಂದ್ರೆ ಭಾವಿಸೋದು. ಇಲ್ಲೊಬ್ರು ಹೇಳ್ತಾ ಇದ್ದಾರೆ, ಸ್ಯಾಟ್ ದಿ ವಿಲೇಜ್ ಎಲ್ಡರ್, ಹಳ್ಳಿಲಿರೋ ಒಬ್ರು ವಯಸ್ಸಾದವ್ರು ಏನ್ ಹೇಳಿದ್ರೆ ಅಂತಂದ್ರೆ, ಐ ರೆಕನ್, ನನಗೇನ್ ಅನ್ಸ್ತಾ ಇದೆ, ವಿ ಶುಡ್ ವಾರ್ನ್ ದಿ ನೆಕ್ಸ್ಟ್ ಟೌನ್, ನಾವು ಮತ್ತು ನೆಕ್ಸ್ಟ್ ಇದೆಯಲ್ವಾ ಇನ್ನೊಂದು ಹಳ್ಳಿ ಅಥವಾ ಇನ್ನೊಂದು ನಗರ ಪ್ರದೇಶ, ಅದಕ್ಕೆ ಇದನ್ನ ತಿಳಿಸೋಣ. ಆರ್ ವಿ ಆಲ್ ವಿಲ್ ಆಲ್ ಬಿ ಇನ್ ಟ್ರಬಲ್, ನಾವೆಲ್ಲರೂ ಇನ್ ಮುಂದೆ ತೊಂದ್ರೆಲೇ ಇರ್ಬೇಕಾಗತ್ತೆ. ಹಾಗಾಗಿ ನೆಕ್ಸ್ಟ್ ಟೌನ್, ಮತ್ತೊಂದು ನಗರಕ್ಕೆ ಇದನ್ನ ತಿಳಿಸೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆರ್ಟಿಕಲ್ ನೋಡೋಣ. 2 ಆರ್ಟಿಕಲ್ ಇದೆ. ಮೊದಲನೇದು ಡೊಮೆಸ್ಟಿಕ್ ಸ್ಪಿಯರ್ ಇನ್ ನ್ಯೂ ಇಂಡಿಯಾ. ಏನಾಗ್ತಾ ಇದೆ ಈ ಆರ್ಟಿಕಲ್ ಹೇಳೋದೇನಂತಂದ್ರೆ, ವಿಮೆನ್ಸ್ ಅನ್ಪೇಯ್ಡ್ ವರ್ಕ್ ಇನ್ಸೈಡ್ ದಿ ಹೋಮ್. ನಮ್ಮೆಲ್ಲರ ಮನೆಯಲ್ಲಿ ನೀವು ನೋಡಿರಬಹುದು, ಮಹಿಳೆಯರಿಗೆ ಅನ್ಪೇಯ್ಡ್ ವರ್ಕ್, ಅವರು ಮಾಡುವ ಕೆಲಸಕ್ಕೆ ಸರಿಯಾಗಿ ಸಂಬಳ ಸಿಕ್ಕೋದಿಲ್ಲ. ಯಾಕಂದ್ರೆ ಅದು ಸಂಬಳ ಸಹಿತ ಕೆಲಸ ಆಗಿರೋದಿಲ್ಲ. ಮನೆ ಕೆಲಸ ಇರಬಹುದು, ಡೊಮೆಸ್ಟಿಕ್ ವರ್ಕ್. ಮನೆ ಕೆಲಸಕ್ಕೆ ಯಾರು ಸಂಬಳ ಕೊಡ್ತಾರೆ, ಯಾರು ಕೇಳ್ತಾರೆ? ಕೇರ್ ವರ್ಕ್, ಹಿರಿಯರನ್ನ ಮತ್ತೆ ಮಕ್ಕಳನ್ನ ನೋಡ್ಕೊಳ್ತಾರೆ. ಹೌಸ್ ಹೋಲ್ಡ್ ಚಾರ್ಸ್ ಅಂತಂದ್ರೆ ಮನೆ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡೋದು. ಇದಕ್ಕೆ ಅವರಿಗೆ ಯಾವುದೇ ಪೇಮೆಂಟ್ ಇರೋದಿಲ್ಲ. ಹಾಗಾಗಿ ಅನ್ಪೇಯ್ಡ್ ವರ್ಕ್ ಇದೆ ಅಲ್ವಾ. ಹಾಗಾಗಿ ಇಟ್ಸ್ ಇಗ್ನೋರ್ಡ್ ಇನ್ ಇಂಡಿಯಾಸ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್. ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಮತ್ತೆ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಅನ್ಪೇಯ್ಡ್ ವರ್ಕ್ ಅನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಲಿಂಕ್ ಟು ಪ್ಯಾಟ್ರಿಯಾರ್ಕಲ್ ಐಡಿಯಾಲಜಿ ದಟ್ ಸೀಸ್ ವುಮೆನ್ಸ್ ರೋಲ್ ಮೇನ್ಲಿ ಆಸ್ ಹೋಮ್ ಮೇಕರ್ಸ್, ನಾಟ್ ಆಸ್ ಈಕ್ವಲ್ ವರ್ಕರ್ಸ್. ಹಾಗಾಗಿ ಇದು ಪ್ಯಾಟ್ರಿಯಾರ್ಕಲ್ ಐಡಿಯಾಲಜಿ, ಪುರುಷ ಪ್ರಧಾನ ಸಮಾಜದ ಒಂದು ಐಡಿಯಾಲಜಿ, ಇದು ಅವರ ಸಿದ್ಧಾಂತ. ಅದರ ಪ್ರಕಾರ ಮಹಿಳೆಯರನ್ನೋರು ಮನೆಗೆ ಸೇರ್ಕೊಂಡಿರ್ಬೇಕು. ಅವರು ವರ್ಕರ್ ಅಂತಂದ್ರೆ ಬೇರೆ ವರ್ಕರ್ಸ್ ತರ ಅಲ್ಲ, ಪುರುಷರು ಮಾತ್ರ ಕೆಲಸ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಒಂದ್ಸಾರಿ ಹೇಳ್ತಾರಲ್ವಾ, ಆ ರೀತಿ ಪುರುಷರಿಗೆ ಉದ್ಯೋಗ ಭೂಷಣ. ಹಾಗಾಗಿ ಮಹಿಳೆಯರಿಗೆ ಉದ್ಯೋಗ ಸರಿಯಾದದ್ದಲ್ಲ, ಅವರು ಮನೆ ನೋಡ್ಕೊಳ್ಲಿಕ್ಕೆ ಇರೋರು ಅನ್ನುವಂತಹ ಒಂದು ಭಾವನೆ ಎಲ್ಲ ಕಡೆ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ದ ಬರ್ಡನ್ ಆಫ್ ಅನ್ಪೇಯ್ಡ್ ಡೊಮೆಸ್ಟಿಕ್ ವರ್ಕ್ ಫಾಲ್ಸ್ ಹೆವಿಲಿ ಆನ್ ವುಮೆನ್, ಮೇಕಿಂಗ್ ದಮ್ ಇನ್ವಿಸಿಬಲ್ ಇನ್ ಎಕನಾಮಿಕ್ ಸ್ಟಾಟಿಸ್ಟಿಕ್ಸ್ ಅಂಡ್ ಅಂಡರ್ ವ್ಯಾಲ್ಯೂಡ್ ಇನ್ ಸೊಸೈಟಿ. ಎಷ್ಟೋ ಸಾರಿ ಇವರನ್ನ ಕನ್ಸಿಡರೇ ಮಾಡೋದಿಲ್ಲ ವರ್ಕರ್ಸ್ ಅಂತ. ಎಕನಾಮಿಕ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇವರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಹಾಗಾಗಿ ಆ ಬರ್ಡನ್ ಅವ್ರ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರ ವ್ಯಾಲ್ಯೂ, ಅಂಡರ್ ವ್ಯಾಲ್ಯೂ ಅಂತಂದ್ರೆ ಮೌಲ್ಯಗಳು ಕುಸಿತಾ ಹೋಗ್ತಾ ಇರುತ್ತೆ. ಅವರಿಗೆ ಸರಿಯಾದ ಬೆಲೆ ಸಮಾಜದಲ್ಲಿ ಸಿಕ್ಕೋದಿಲ್ಲ. ಇನ್ನು ಡೊಮೆಸ್ಟಿಕ್ ವರ್ಕ್ ಬರ್ಡನ್ ಆನ್ ವುಮೆನ್ ನೋಡಿ, ವುಮೆನ್ ಸ್ಪೆಂಡ್ ಫಾರ್ ಮೋರ್ ಅವರ್ಸ್ ಆನ್ ಹೌಸ್ ಹೋಲ್ಡ್ ಟಾಸ್ಕ್ ದೆನ್ ಮೆನ್. ಪುರುಷರು ಎಷ್ಟು ಸಮಯವನ್ನ ಕಳೀತಾರೋ ಮನೆ ಕೆಲಸದಲ್ಲಿ, ಅದಕ್ಕಿಂತ ಜಾಸ್ತಿ ಸಮಯವನ್ನ ಮಹಿಳೆಯರು ಕಳೀತಾರೆ. US ಸರ್ವೆ ಏನ್ ಹೇಳ್ತಾ ಇದೆ, ವಿಮೆನ್ ಡಿಡ್ ಅನ್ಪೇಯ್ಡ್ ಸರ್ವಿಸಸ್ ಲೈಕ್ ಕುಕಿಂಗ್, ಕ್ಲೀನಿಂಗ್, ಕೇರ್ ಗಿವಿಂಗ್ ಮಚ್ ಮೋರ್ ದೆನ್ ಮೆನ್. ಅಮೆರಿಕದ ಸರ್ವೆ ಹೇಳೋ ಪ್ರಕಾರ ಸಹ ಅದೇ. ಅಡಿಗೆ ಮಾಡೋದಿರ್ಬಹುದು, ಕ್ಲೀನ್ ಮಾಡೋದು, ಮತ್ತೆ ಬೇರೆಯವ್ರನ್ನ ನೋಡ್ಕೊಳ್ಳೋದು, ಮಹಿಳೆಯರು ಜಾಸ್ತಿ ಅದರಲ್ಲಿ ಪಾಲ್ಗೊಳ್ತಾರೆ. ಇಂಡಿಯಾದಲ್ಲಿ ನೋಡಿ, ವುಮೆನ್ ಸ್ಪೆಂಡ್ ಅರೌಂಡ್ 299 minutes a day ಆನ್ ಅನ್ಪೇಯ್ಡ್ ಡೊಮೆಸ್ಟಿಕ್ ವರ್ಕ್, ವೈಲ್ ಮೆನ್ ಸ್ಪೆಂಡ್ ಓನ್ಲಿ 97 minutes. ಎವರೇಜ್ ಆಗಿ ಹೇಳ್ತಾ ಇರೋದು ಇದು. ಪುರುಷರು 97 ನಿಮಿಷ ಮಾತ್ರ ಅನ್ಪೇಯ್ಡ್ ಡೊಮೆಸ್ಟಿಕ್ ವರ್ಕ್ಗೆ ಕೊಡ್ತಾರೆ. ಇನ್ನು ಮಹಿಳೆಯರಲ್ಲಿ 299 ನಂತರ ಅರೌಂಡ್ 300 minutes ಅನ್ನ ಕೊಡ್ತಾರೆ. ಒಂದು ಅವರಿಗೆ 60 minutes. ಇನ್ನು 6 into 5 5 ತಾಸು, 300 minutes ಅಂತಂದ್ರೆ 5 ತಾಸು ಆಗುತ್ತೆ. ಹಾಗಾಗಿ 5 ತಾಸುಗಳನ್ನ ಕೊಡ್ತಾರೆ ಆನ್ ಎನ್ ಎವರೇಜ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಮೀನ್ಸ್ ವುಮೆನ್ಸ್ ಪ್ರೊಡಕ್ಟಿವ್ ಕಾಂಟ್ರಿಬ್ಯೂಷನ್ ಟು ದ ಎಕಾನಮಿ ಇಸ್ ನಾಟ್ ರೆಕಗ್ನೈಸ್ಡ್ ಇನ್ GDP ಆರ್ ವೇಜಸ್. GDP ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಥವಾ ಸಂಬಳ, ಕೂಲಿ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಹಿಳೆಯರ ಈ ಕೆಲಸಗಳು ರೆಕಗ್ನೈಸ್ ಆಗೋದೇ ಇಲ್ಲ. ಅವರ ಕಾಂಟ್ರಿಬ್ಯೂಷನ್ ಸರಿಯಾಗಿ ಎಲ್ರಿಗೂ ಗೊತ್ತಾಗೋದೇ ಇಲ್ಲ. ಕರೆಂಟ್ ಪಾಲಿಸಿಗಳಲ್ಲಿ, ಈಗಿರುವ ಪಾಲಿಸಿಗಳಲ್ಲಿ ಏನು ಪ್ರಾಬ್ಲಮ್ ಅಂತಂದ್ರೆ, ಸ್ಕೀಮ್ಸ್ ಲೈಕ್ SNA ಸಿಸ್ಟಮ್ ಆಫ್ ನ್ಯಾಷನಲ್ ಅಕೌಂಟ್ಸ್ ಇರಬಹುದು, ಕೌಂಟ್ ಓನ್ಲಿ ಪ್ರೊಡಕ್ಟಿವ್ ವರ್ಕ್ ದಟ್ ಕ್ರಿಯೇಟ್ಸ್ ಮಾರ್ಕೆಟ್ ವ್ಯಾಲ್ಯೂ. ಈಗಿರುವಂತಹ ಸಿಸ್ಟಮ್ ಆಫ್ ನ್ಯಾಷನಲ್ ಅಕೌಂಟ್ಸ್ ಏನ್ ಮಾಡುತ್ತೆ, ಯಾವುದು ಮಾರ್ಕೆಟ್ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೋ ಅದು ಮಾತ್ರ ಪ್ರೊಡಕ್ಟಿವ್ ವರ್ಕ್, ಉತ್ಪಾದಕತೆ ಇರುವಂತಹ ಕಾರ್ಯ ಅಂತ ಅದು ಹೇಳುತ್ತೆ. ಉದಾಹರಣೆಗೆ ಪೇಯ್ಡ್ ಲೇಬರ್, ಯಾರಿಗಾದ್ರೂ ನಾವು ಕೂಲಿ ಕೆಲಸ
ಕರಿತೇವೆ, ಸಂಬಳ ಸಹಿತವಾಗಿ ಕೆಲಸ ಮಾಡೋದು. ಬಟ್ ಇಗ್ನೋರ್ ಅನ್ಪೇಡ್ ಡೊಮೆಸ್ಟಿಕ್ ಲೇಬರ್. ಆದ್ರೆ ಮನೆಯಲ್ಲಿ ಯಾವುದೇ ಸಂಬಳವನ್ನ ತೆಗೆದುಕೊಳ್ಳದೆ, ಸಂಬಳವನ್ನ ಬಯಸದೆ ಕೆಲಸ ಮಾಡ್ತಾ ಇರ್ತಾರಲ್ವಾ, ಅವರನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ವಿಮೆನ್ಸ್ ಹೌಸ್ ಹೋಲ್ಡ್ ಅಂಡ್ ಕೇರ್ ಗಿವಿಂಗ್ ವರ್ಕ್ ಇಸ್ ಟ್ರೀಟೆಡ್ ಆಸ್ ನ್ಯಾಚುರಲ್ ಡ್ಯೂಟಿ. ಅದು ಅವರ ಸ್ವಾಭಾವಿಕ ಕರ್ತವ್ಯ, ಅದು ಅವ್ರು ಮಾಡ್ಲೇಬೇಕಾಗಿದ್ದು ಅಂತ ಎಷ್ಟೋ ಸಾರಿ ನಾವೇ ಅಂದ್ಕೊಂಡ್ಬಿಡ್ತೇವೆ. ನಾಟ್ ಆಸ್ ರಿಯಲ್ ಎಕನಾಮಿಕ್ ಆಕ್ಟಿವಿಟಿ. ಅದು ಸಹ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯ ಅಂತ ಯಾರು ಪರಿಗಣಿಸೋದೇ ಇಲ್ಲ. ದಿಸ್ ಲೀಡ್ಸ್ ಟು ಎಕನಾಮಿಕ್ ಇನ್ವಿಸಿಬಿಲಿಟಿ ಆಫ್ ವಿಮೆನ್. ಹಾಗಾಗಿ ಎಷ್ಟೋ ಸಾರಿ ಆರ್ಥಿಕ ಒಂದು ವ್ಯವಸ್ಥೆಯಲ್ಲಿ ಮಹಿಳೆಯರು ಇನ್ವಿಸಿಬಲ್ ಆಗ್ಬಿಡ್ತಾರೆ, ಅವರು ಕಾಣಿಸೋದೇ ಇಲ್ಲ. ಅದರ ಅರ್ಥ ಏನು? ಅವರಿಗೆ ಬೇಕಾದ ಮಾನ್ಯತೆ ಸಿಕ್ಕೋದಿಲ್ಲ. ಸ್ಟ್ರಕ್ಚರಲ್ ಇಶ್ಯೂಸ್ ಇನ್ ಇಂಡಿಯಾ. ಅದರ ಜೊತೆ ಇಂಡಿಯಾ ಹ್ಯಾಸ್ ವೆರಿ ಲೋ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಮಹಿಳೆಯರು, ಅಂದರೆ ಒಂದು ಮನೆಯಲ್ಲಿ ಇಂಡಸ್ಟ್ರಿ ಇದೆ, ಅವರದ್ದು ಒಂದು ಎಂಟರ್ಪ್ರಿನರ್ ಆಕ್ಟಿವಿಟಿ ಇದೆ, ಅದರಲ್ಲೂ ಸಹ ಅವರು ವರ್ಕ್ ಮಾಡ್ತಿದ್ರೆ ಅವರನ್ನು ಸಹ ವರ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಒಟ್ಟಾರೆಯಾಗಿ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಇದೆ, 20% ಅಥವಾ ಅದಕ್ಕಿಂತ ಕಡಿಮೆ. ರೀಸೆಂಟ್ ಆಗಿ ಸ್ವಲ್ಪ ವಿಷನ್ ಮ್ಯಾಗಝೀನ್ ಡೇಟಾ ನೋಡಿದ್ರೆ ಗೊತ್ತಾಗುತ್ತೆ. ಪ್ಯಾಟ್ರಿಯಾರ್ಕಲ್ ಸಿಸ್ಟಮ್ಸ್ ಅಂಡ್ ಆರ್ಗನೈಸೇಷನ್ ಲೈಕ್ RSS, ಅಂದ್ರೆ ಈ ಆರ್ಟಿಕಲ್ ಬರೆದವರು RSS ವಿರುದ್ಧವಾಗಿದ್ದಾರೆ, ಹಾಗಾಗಿ ಅವರು ಅದನ್ನ ಮೆನ್ಷನ್ ಮಾಡಿದ್ದಾರೆ. ನೀವು ಎಕ್ಸಾಮ್ ನಲ್ಲಿ ಇಂಥ RSS ಅಥವಾ BJP ಅಂತ ಡೈರೆಕ್ಟ್ ಆಗಿ ಬರಿಬಾರ್ದು. ಯಾಕಂತಂದ್ರೆ ಅದು ಈಗಿರುವಂತಹ ಪಕ್ಷಕ್ಕೆ ನೀವು ಅಗೌರವ ತೋರಿಸಿದಾಗ ಆಗಿರಬಹುದು. ನೀವು ನ್ಯೂಟ್ರಲ್ ಆಗಿರ್ಬೇಕು, ಯಾವ್ದನ್ನ ವಿರೋಧಿಸಲೂಬಾರದು, ಯಾವ್ದನ್ನ ಪರವಾಗಿಯೂ ಸಹ ಹೇಳ್ಬಾರ್ದು. ಸಂಸ್ಥೆಗಳನ್ನ ಅಥವಾ ಪಕ್ಷಗಳನ್ನ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡೋದು ತಪ್ಪಾಗುತ್ತೆ. ಇವ್ರು ಹೇಳೋ ಪ್ರಕಾರ ನೋಡೋಣ ಅಷ್ಟೇ. ಕೆಲವೊಂದು RSS ನಂತ ಆರ್ಗನೈಸೇಷನ್ಗಳು ಏನ್ ಹೇಳುತ್ತೆ, ವುಮೆನ್ಸ್ ಮೇನ್ ರೋಲ್ ಇಸ್ ಇನ್ಸೈಡ್ ದಿ ಹೋಮ್. ಇವ್ರ ಪ್ರಕಾರ ಅದು, ನಾನು ಹೇಳ್ತಾ ಇರೋದಲ್ಲ. ಹಾಗಾಗಿ ಮಹಿಳೆಯರ ಮುಖ್ಯವಾದ ಕೆಲಸ ಇರೋದು ಮನೆ ಒಳಗಡೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಗವರ್ಮೆಂಟ್ ಅಂಡ್ ಸೊಸೈಟಿ ಅಂಡರ್ ವ್ಯಾಲ್ಯೂ ವುಮೆನ್ಸ್ ಡೊಮೆಸ್ಟಿಕ್ ಅಂಡ್ ಕೇರ್ ವರ್ಕ್, ಸೀಯಿಂಗ್ ಇಟ್ ಆಸ್ ಪ್ರೈವೇಟ್ ರೆಸ್ಪಾನ್ಸಿಬಿಲಿಟಿ ನಾಟ್ ಪಬ್ಲಿಕ್ ಕನ್ಸರ್ನ್. ಹಾಗಾಗಿ ಸರ್ಕಾರ ಇರಬಹುದು, ಸೊಸೈಟಿ ಇರಬಹುದು, ಮಹಿಳೆಯರ ಈ ಒಂದು ಡೊಮೆಸ್ಟಿಕ್ ಮತ್ತೆ ಕೇರ್ ವರ್ಕ್ ಅನ್ನ ಸರಿಯಾಗಿ ಪರಿಗಣಿಸ್ತಾ ಇಲ್ಲ. ಮತ್ತೆ ಪ್ರೈವೇಟ್ ರೆಸ್ಪಾನ್ಸಿಬಿಲಿಟಿ, ಅದು ಅವರವರ ವೈಯಕ್ತಿಕ ಜವಾಬ್ದಾರಿ ಅಂತ ಕನ್ಸಿಡರ್ ಮಾಡಿಬಿಡುತ್ತೆ. ಪಬ್ಲಿಕ್ ಕನ್ಸರ್ನ್ ಇದ್ರ ಬಗ್ಗೆ ಇಲ್ಲ. ಹಾಗಾಗಿ ಇಗ್ನೋರಿಂಗ್ ವುಮೆನ್ಸ್ ಅನ್ಪೇಡ್ ವರ್ಕ್ ವರ್ಸನ್ ಜೆಂಡರ್ ಇನ್ಇಕ್ವಾಲಿಟಿ ಅಲ್ವಾ, ಲಿಂಗ ಅಸಮಾನತೆ ಇದರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ರೆಸ್ಟ್ರಿಕ್ಟ್ಸ್ ವುಮೆನ್ಸ್ ಎಕನಾಮಿಕ್ ಇಂಡಿಪೆಂಡೆನ್ಸ್. ಮಹಿಳೆಯರು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಇದರಿಂದ. ಫಾರ್ ಇಂಡಿಯಾ ಟು ಗ್ರೋ ಸೋಷಿಯಲಿ ಅಂಡ್ ಎಕನಾಮಿಕಲಿ ಇಟ್ ಮಸ್ಟ್, ನಮ್ಮ ಭಾರತ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳಿಬೇಕು ಅಂತಂದ್ರೆ ಏನ್ ಮಾಡಬೇಕು? ರೆಕಾಗ್ನೈಸ್ ಅಂಡ್ ವ್ಯಾಲ್ಯೂ ಅನ್ಪೇಡ್ ಕೇರ್ ವರ್ಕ್. ಈ ರೀತಿಯ ಅನ್ಪೇಡ್ ಕೇರ್ ವರ್ಕ್ ಗಳನ್ನ ರೆಕಾಗ್ನೈಸ್ ಮಾಡಬೇಕು, ಅದಕ್ಕೆ ಸರಿಯಾದ ವ್ಯಾಲ್ಯೂ, ಮೌಲ್ಯವನ್ನ ಕೊಡಬೇಕು. ಪ್ರೊವೈಡ್ ಸಪೋರ್ಟ್ ಸಿಸ್ಟಮ್, ಅದರ ಜೊತೆ ಚೈಲ್ಡ್ ಕೇರ್ ಇರಬಹುದು, ಮೆಟರ್ನಿಟಿ ಬೆನಿಫಿಟ್ಸ್, ವೈಶಿಯಸ್, ಫ್ಲೆಕ್ಸಿಬಲ್ ಜಾಬ್ಸ್, ಅಂತಂದ್ರೆ ಅವರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಸರಿಯಾಗಿ ಕೊಡೋದು. ಎನ್ಕರೇಜ್ ವುಮೆನ್ಸ್ ಈಕ್ವಲ್ ಪಾರ್ಟಿಸಿಪೇಷನ್ ಇನ್ ವರ್ಕ್ ಫೋರ್ಸ್, ಅಂತಂದ್ರೆ ಕಾರ್ಯ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಹ ಪುರುಷರಷ್ಟೇ ಸಮಾನ ಅವಕಾಶಗಳನ್ನ ಪಡ್ಕೊಂಡು ಅಲ್ಲಿ ಪಾಲ್ಗೊಳ್ಬೇಕು ಕೆಲಸಗಳಲ್ಲಿ ಅನ್ನೋದಕ್ಕೆ ನಾವು ಉತ್ತೇಜನ ಕೊಡಬೇಕು. ಇನ್ನು ವುಮೆನ್ಸ್ ಅನ್ಪೇಡ್ ಡೊಮೆಸ್ಟಿಕ್ ಅಂಡ್ ಕೇರ್ ವರ್ಕ್ ಇಸ್ ದಿ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಹೌಸ್ ಹೋಲ್ಡ್ ಅಂಡ್ ಎಕಾನಮಿ. ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರ ಡೊಮೆಸ್ಟಿಕ್ ವರ್ಕ್ ಮತ್ತೆ ಕೇರ್ ವರ್ಕ್ ಅನ್ನೋದು ಬೆನ್ನೆಲು ಬಿದ್ದ ಹಾಗೆ. ಮನೆಯಲ್ಲಿ ಇವರು ಕೆಲಸವನ್ನ ಎಲ್ಲ ಸರಿಯಾಗಿ ನೋಡ್ಕೊಳ್ತಾ ಇದ್ರೆ ಮಾತ್ರ ಈ ಕಡೆ ಪುರುಷರು ತಮ್ಮ ಕೆಲಸಕ್ಕೆ ಹೋಗ್ಲಿಕ್ಕಾಗತ್ತೆ. ಬಟ್ ಇಟ್ ರಿಮೇನ್ಸ್ ಇನ್ವಿಸಿಬಲ್ ಅಂಡ್ ಅಂಡರ್ ವ್ಯಾಲ್ಯೂಡ್. ಆದ್ರೆ ಮಹಿಳೆಯರ ಈ ಕೆಲಸ ಇನ್ವಿಸಿಬಲ್ ಆಗ್ಬಿಟ್ಟಿದೆ, ಅಂಡರ್ ವ್ಯಾಲ್ಯೂ ಆಗ್ಬಿಟ್ಟಿದೆ. ರೆಕಾಗ್ನೈಸಿಂಗ್ ಇಟ್ ಇನ್ ಪಾಲಿಸೀಸ್ ಅಂಡ್ ಎಕನಾಮಿಕ್ ಮೆಷರ್ಸ್ ಇಸ್ ಎಸೆನ್ಷಿಯಲ್ ಫಾರ್ ಅಚೀವಿಂಗ್ ಜೆಂಡರ್ ಇಕ್ವಾಲಿಟಿ ಅಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಹಾಗಾಗಿ ಇದನ್ನ ರೆಕಾಗ್ನೈಸ್ ಮಾಡೋದು, ಅದಕ್ಕೆ ಸರಿಯಾದ ಮಹತ್ವ ಕೊಡೋದ್ರಿಂದ ನಾವು ಜೆಂಡರ್ ಇಕ್ವಾಲಿಟಿ, ಲಿಂಗ ಸಮಾನತೆಯನ್ನು ಸಾಧಿಸಬಹುದು. ಅದರ ಜೊತೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಎಲ್ಲರನ್ನ ಒಳಗೊಂಡ ಸಮಗ್ರ ಬೆಳವಣಿಗೆಯತ್ತ ಸಾಗಬಹುದು. ಇಷ್ಟು ಈ ಆರ್ಟಿಕಲ್ ನಲ್ಲಿ ಹೇಳಿದಂತಹ ಮುಖ್ಯವಾದ ಅಂಶಗಳು. ಎರಡನೇ ಆರ್ಟಿಕಲ್ ನೋಡಿ, GST 2.0 ಕುಡ್ ಅಂಡರ್ಮೈನ್ ಡಯಟರಿ ಹೆಲ್ತ್. ನಾವು ಹೇಳಿದ್ವಲ್ಲ ಮೊನ್ನೆ, GST ಬಗ್ಗೆ ಒಂದು ಒಳ್ಳೆ ಆರ್ಟಿಕಲ್ ಬಂದಿತ್ತು, ಅದರಲ್ಲಿ ಇರುವಂತಹ ಪಾಸಿಟಿವ್ ಅಂಶಗಳನ್ನ ಹಿಂದುದವರು ಅಪರೂಪಕ್ಕೆ ಒಂದು ಆರ್ಟಿಕಲ್ ಸರ್ಕಾರದ ಪರವಾಗಿ ಪ್ರಕಟ ಮಾಡಿದ್ರು. ಈಗ ಅದರಲ್ಲಿ ಇರುವಂತಹ ನೆಗೆಟಿವ್ ಅಂಶಗಳನ್ನ ಪ್ರಕಟ ಮಾಡ್ತಾ ಹೋಗಿದ್ದಾರೆ. ಈ ಆರ್ಟಿಕಲ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ, ಸೆಪ್ಟೆಂಬರ್ 22 ಇಂದ GST ಸ್ಲ್ಯಾಬ್ಗಳು ಚೇಂಜ್ ಆಗ್ತಾ ಇದೆ. 5, 12, 18, 28 ಎಲ್ಲ ಇತ್ತು, ಈಗ 5 ಮತ್ತೆ 15% ಮಾತ್ರ ಇದೆ. ಇನ್ನು ಸ್ಪೆಷಲ್ 40% ಟ್ಯಾಕ್ಸ್, ಸಿನ್ ಟ್ಯಾಕ್ಸ್ ಅಂತ, ಯಾವ್ದ್ರ ಮೇಲೆ ಲಕ್ಸುರಿ ಮತ್ತೆ ಹಾರ್ಮ್ಫುಲ್ ಗೂಡ್ಸ್, ಟೊಬ್ಯಾಕೋ ಇರಬಹುದು, ಏರೇಟೆಡ್ ಡ್ರಿಂಕ್ಸ್, ಅದ್ರ ಮೇಲೆಲ್ಲ 40% ಸಿನ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಮತ್ತೆ ಎವ್ರಿ ಡೇ ಐಟಮ್ಸ್ ಮೇ ಗೆಟ್ ಚೀಪರ್ ಅಲ್ವಾ, 5%, 0% ಕೆಲವೊಂದಕ್ಕೆ ಕಡಿಮೆ ಆಗಿದೆ. ಹಾಗಾಗಿ ಎಷ್ಟೋ ವಸ್ತುಗಳು ಸುಲಭವಾಗಿ ಕೈಗೆಟುಕುವ ದರದಲ್ಲಿ ಸಿಗ್ತಾ ಇದೆ. ಬಟ್ ಶುಗರಿ ಪ್ರಾಡಕ್ಟ್ಸ್, ಚಾಕೊಲೇಟ್ಸು, ಜಾಮ್ಸು, ಐಸ್ ಕ್ರೀಮ್ಸು, ಸಾಫ್ಟ್ ಡ್ರಿಂಕ್ಸು
ವಿಲ್ ಸ್ಟಿಲ್ ಹ್ಯಾವ್ ಹೈಯರ್ GST 15 to 14%. ಈಗ ಏನಾಗ್ತಾ ಇದೆ, ನ್ಯೂ GST ಸಿಸ್ಟಮ್ ಇಲ್ಲಿ ಹೇಳಿರೋ ಪ್ರಕಾರ ಮೇಕ್ ಅನ್ಹೆಲ್ದಿ ಫುಡ್ಸ್ ಚೀಪರ್ ಅಂಡ್ ಮೋರ್ ಅಟ್ರಾಕ್ಟಿವ್. ಉದಾಹರಣೆಗೆ ಇವ್ರು ಕೊಟ್ಟಿದ್ದಾರೆ ನೋಡಿ, ಪಿಜ್ಜಾ ಬ್ರೆಡ್ ಮೇ ಬಿ ಚೀಪರ್. ಪಿಜ್ಜಾ ಬ್ರೆಡ್ ಅದೆಲ್ಲ ಚೀಪ್ ಆಗಿ ಸಿಗಬಹುದು. ವೈಲ್ ಹೆಲ್ತಿಯರ್ ಬ್ರೆಡ್ಸ್ ಲೈಕ್ ಸಾಲ್ಡ್ ಆಫ್ ಸ್ಟೇ ಕಾಸ್ಟ್ಲಿ. ನಮ್ಮ ದೇಹಕ್ಕೆ ಯಾವುದು ಒಳ್ಳೇದಾಗಿರುವಂತಹ ಬ್ರೆಡ್ ಇರುತ್ತಲ್ವ ಅದು ಕಾಸ್ಟ್ಲಿ ಆಗಿಬಿಟ್ಟಿರುತ್ತೆ. ಇನ್ನು ಆರೋಗ್ಯಕ್ಕೆ ಒಳ್ಳೇದಾಗದೇ ಇರುವಂತಹ, ಆರೋಗ್ಯಕ್ಕೆ ಹಾನಿ ಮಾಡುವಂತಹ ಕೆಲವೊಂದು ವಸ್ತುಗಳು ಚೀಪ್ ಆಗಿ ಸಿಕ್ಬಿಡಬಹುದು. ಶುಗರಿ ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ, ದೇ ವಿಲ್ ಸ್ಟಿಲ್ ಬಿ ಅಫೋರ್ಡೆಬಲ್ ಫಾರ್ ಚಿಲ್ಡ್ರನ್ ಡಿಸ್ಪೈಟ್ ಬೀಂಗ್ ಹಾರ್ಮ್ಫುಲ್. ಎಷ್ಟೋ ಡ್ರಿಂಕ್ಸ್ ಇರುತ್ತಲ್ವಾ ಅಂತಂದ್ರೆ ಆಲ್ಕೋಹಾಲ್ ಬೇರೆ, ಈ ಶುಗರಿ ಡ್ರಿಂಕ್ಸ್ ಗಳು ಬೇರೆ, ಇದೆಲ್ಲ ಮಕ್ಕಳು ಸಹ ಖರೀದಿ ಮಾಡುವಷ್ಟು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಹಾಗಾಗಿ ಅದರಿಂದಾಗಿ ಆರೋಗ್ಯ ವ್ಯವಸ್ಥೆ ಧಕ್ಕೆ ಆಗಬಹುದು, ಮಕ್ಕಳಿಗಿರಬಹುದು, ಹಿರಿಯರಿಗಿರಬಹುದು. ದಿಸ್ ಕುಡ್ ವರ್ಸನ್ ಇಂಡಿಯಾಸ್ ಪ್ರಾಬ್ಲಮ್ ಆಫ್ ಒಬೆಸಿಟಿ, ಡಯಾಬಿಟಿಸ್ ಅಂಡ್ ಹಾರ್ಟ್ ಡಿಸೀಸ್. ಮೊದಲೇ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ನೆನಪಿದೆಯಲ್ವಾ, ಅದರಲ್ಲಿ ಆಲ್ರೆಡಿ ನಾವು ಜಾಸ್ತಿ ಕೇಸ್ಗಳನ್ನ ಹೊಂದಿದ್ದೇವೆ. ಹಾಗಾಗಿ ಸ್ಥೂಲಕಾಯ, ಸಕ್ಕರೆ ಕಾಯಿಲೆ, ಮಧುಮೇಹ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಇದೆಲ್ಲ ಜಾಸ್ತಿ ಆಗ್ತಾ ಹೋಗ್ಬಹುದು. ಇನ್ನು ರೋಲ್ ಆಫ್ ಅಡ್ವರ್ಟೈಸ್ಮೆಂಟ್, ಈ ಕಡೆ ಫುಡ್ ಕಂಪನೀಸ್ಗಳು ಇರುತ್ತೆ, ಅವರೆಲ್ಲ ಏನ್ ಮಾಡ್ತಾರೆ, ಪುಷ್ ಜಂಕ್ ಫುಡ್ ಅಗ್ರೆಸಿವ್ಲಿ. ತುಂಬಾ ಆಡ್ಸ್ ಎಲ್ಲಾ ಕಡೆ ಪ್ರಚಾರ ಮಾಡೋದು, ಡಿಸ್ಕೌಂಟು, ಡಿಜಿಟಲ್ ಮಾರ್ಕೆಟಿಂಗು, ಈ ರೀತಿ ಬೇರೆ ಬೇರೆ ಕ್ರಮಗಳ ಮೂಲಕ ಜಂಕ್ ಫುಡ್ ಅನ್ನ ಎಲ್ಲ ಕಡೆ ಪ್ರಚಾರ ಮಾಡುತ್ತವೆ. ಅದರಲ್ಲೂ ಚಿಲ್ಡ್ರನ್ ಬೇಗ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿರ್ತಾರೆ. ಟಿವಿ, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ. WHO ಮತ್ತೆ ಗ್ಲೋಬಲ್ ಸ್ಟಡೀಸ್ ಗಳೆಲ್ಲ ಏನ್ ಹೇಳ್ತಾ ಇದೆ, ರೆಕಮೆಂಡ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ರಿಸ್ಟ್ರಿಕ್ಟಿಂಗ್ ಜಂಕ್ ಫುಡ್ ಆಡ್ಸ್ ಟು ಕಿಡ್ಸ್, ಬಟ್ ಇಂಡಿಯಾ ಹ್ಯಾಸ್ ವೀಕ್ ರೆಗ್ಯುಲೇಷನ್. ಮಕ್ಕಳಿಗೆ ಇಂತಹ ಜಂಕ್ ಫುಡ್ ಗಳ ಆಡ್ಸ್ ಗಳನ್ನ ತೋರಿಸಬಾರದು, ರಿಸ್ಟ್ರಿಕ್ಟ್ ಮಾಡಬೇಕು ಅನ್ನುವಂತಹ ಒಂದು ರೆಕಮೆಂಡೇಶನ್ ಇದೆ. ಆದ್ರೆ ಇಂಡಿಯಾದಲ್ಲಿ ಅದು ಸರಿಯಾಗಿ ಅಪ್ಲೈ ಆಗ್ತಾ ಇಲ್ಲ. ಎಕ್ಸ್ಪರ್ಟ್ ಗಳು ಏನ್ ಹೇಳ್ತಾರೆ, ಕ್ಲಿಯರ್ ಫ್ರಂಟ್ ಆಫ್ ಪ್ಯಾಕ್ ನ್ಯೂಟ್ರಿಷನ್ ಲೇಬಲ್ಸ್. ಎಷ್ಟೋ ಸಾರಿ ನೀವು ನೋಡಿರ್ಬಹುದು, ಯಾವುದೋ ಒಂದು ಉತ್ಪನ್ನ ಇರುತ್ತೆ, ಫ್ರಂಟ್ ಪೇಜ್ ನಲ್ಲಿ ಎಲ್ಲ ಗ್ರೀನು ಮತ್ತೆ ಪರಿಸರ ಸ್ನೇಹಿಯಾದಂಥದ್ದು, ದೇಹಕ್ಕೆ ಒಳ್ಳೇದು ಅನ್ನೋದೆಲ್ಲ ತುಂಬಾ ಮೆನ್ಷನ್ ಮಾಡಿರ್ತಾರೆ. ಹಿಂದ್ಗಡೆ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ ಅಂತ ಕೆಲವೊಂದು ಚಿಕ್ಕದಾಗಿ ಬರೆದಿರ್ತಾರೆ, ಅದರಲ್ಲಿ ಕೊಲೆಸ್ಟ್ರಾಲ್ ಎಷ್ಟಿದೆ, ಮತ್ತೆ ಫ್ಯಾಟಿ ಆಸಿಡ್ಗಳು, ಟ್ರಾನ್ಸ್ ಫ್ಯಾಟ್ ಎಷ್ಟಿದೆ, ಈ ರೀತಿ ಬೇರೆ ಬೇರೆ ಅದನ್ನ ಯಾವುದು ಮುಖ್ಯವಾಗಿ ಮೆನ್ಷನ್ ಮಾಡಬೇಕಾಗಿರುತ್ತೋ ಅದನ್ನ ಸರಿಯಾಗಿ ಮೆನ್ಷನ್ ಮಾಡಿರೋದಿಲ್ಲ. ಹಾಗಾಗಿ ಎಕ್ಸ್ಪರ್ಟ್ ಗಳು ಹೇಳೋ ಪ್ರಕಾರ ಫ್ರಂಟ್ ಆಫ್ ಪ್ಯಾಕ್, ಆ ಪ್ಯಾಕ್ ನ ಫ್ರಂಟ್ ಅಲ್ಲೇ ನ್ಯೂಟ್ರಿಷನ್ ಲೇಬಲ್ ಗಳನ್ನ ಅಡಾಪ್ಟ್ ಮಾಡ್ಕೋಬೇಕು. ಲೈಕ್ ಟ್ರಾಫಿಕ್ ಲೈಟ್ ವಾರ್ನಿಂಗ್ಸ್ ಅಂತಂದ್ರೆ, ಈಗ ಈ ಫುಡ್ ಎಷ್ಟು ಹೆಲ್ದಿನ ಅನ್ಹೆಲ್ದಿನ ಅಂತಂದ್ರೆ ಯಾರಿಗೆ ಹೆಲ್ದಿ, ಅದು ರೆಡ್ ಇದ್ರೆ ಅದು ಅನ್ಹೆಲ್ದಿ, ಗ್ರೀನ್ ಫಾರ್ ಹೆಲ್ದಿ, ಆ ತರ ಅಪ್ಲೈ ಮಾಡ್ಕೊಳ್ಬಹುದು. ಇನ್ನು ಲಿಮಿಟ್ ಆಡ್ಸ್ ಫಾರ್ ಹೈ ಶುಗರ್, ಹೈ ಸಾಲ್ಟ್, ಹೈ ಫ್ಯಾಟ್ ಪ್ರಾಡಕ್ಟ್ಸ್. ಈ ತುಂಬಾ ಶುಗರ್ ಇರೋದು, ಸಾಲ್ಟ್ ಇರೋದು ಮತ್ತೆ ಫ್ಯಾಟ್ ಇರುವಂತಹ ಪ್ರಾಡಕ್ಟ್ ಗಳನ್ನ ತುಂಬಾ ಎಲ್ಲ ಕಡೆ ಅದರ ಆಡ್ಸ್ ಗಳನ್ನ ಕಡಿಮೆ ಮಾಡೋದು, ಅದಕ್ಕೆ ರೆಗ್ಯುಲೇಷನ್ ರೂಲ್ಸ್ ಗಳನ್ನ ತರೋದು. ಇಂಪೋಸ್ ಎಕ್ಸ್ಟ್ರಾ ಟ್ಯಾಕ್ಸಸ್ ಆನ್ ಅನ್ಹೆಲ್ದಿ ಫುಡ್ಸ್ ಅಂತಂದ್ರೆ ಮುಖ್ಯವಾಗಿ ಶುಗರ್ ಟ್ಯಾಕ್ಸ್, ಫ್ಯಾಟ್ ಟ್ಯಾಕ್ಸ್ ಅಂತ ಹಾಕೋದ್ರ ಮೂಲಕ ಅನ್ಹೆಲ್ದಿ ಫುಡ್ಸ್ ಗಳನ್ನ ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡೋದು. ಎನ್ಕರೇಜ್ ಹೆಲ್ದಿಯರ್ ಚಾಯ್ಸಸ್ ಥ್ರೂ ಪ್ರೈಸಿಂಗ್ ಪಾಲಿಸೀಸ್ ಅಂಡ್ ಅವೇರ್ನೆಸ್ ಕ್ಯಾಂಪೇನ್ಸ್. ಇನ್ನೊಂದೇನ್ ಮಾಡಬಹುದು, ಪ್ರೈಸಿಂಗ್ ಪಾಲಿಸಿಗಳನ್ನ ತರೋದು. ಇಂಥ ಒಂದು ಕಂಟೆಂಟ್ ಇಷ್ಟಿದ್ರೆ ಅದಕ್ಕೆ ಇಷ್ಟು ದುಡ್ಡು ಹಾಕ್ಲೇಬೇಕು, ಅಥವಾ ಅವೇರ್ನೆಸ್ ಕ್ಯಾಂಪೇನ್ ಗಳನ್ನ ಮಾಡೋದ್ರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸೋದು. ಇನ್ನು GST 2.0 ಏಮ್ಸ್ ಟು ಬಿ ಎಕನಾಮಿಕಲಿ ಸಿಂಪಲ್ ಅಂಡ್ ರ್ಯಾಷನಲ್. ಇದ್ರ ಪ್ರಕಾರ ಹೌದು, GST 2.0 ಅನ್ನೋದು ಒಳ್ಳೇದೇ, ಎಕನಾಮಿಕಲಿ ಅದು ಸಿಂಪಲ್ ಆಗಿದೆ, ರ್ಯಾಷನಲ್ ಆಗಿದೆ. ಬಟ್ ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ ಏನ್ ಹೇಳ್ತಾರೆ, ಬೈಪಾಸ್ ಹೆಲ್ತ್ ಕನ್ಸರ್ನ್. ಇದರಿಂದಾಗಿ ಎಷ್ಟೋ ಹೆಲ್ತ್ ಕನ್ಸರ್ನ್ ಕ್ರಿಯೇಟ್ ಆಗಬಹುದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾಳಜಿಗಳು ಜಾಸ್ತಿ ಆಗಬಹುದು. ಇಟ್ಸ್ ನಾಟ್ ಕರೆಕ್ಟೆಡ್, ಇಟ್ ಮೇ ವರ್ಸನ್ ಲೈಫ್ ಸ್ಟೈಲ್ ಡಿಸೀಸಸ್ ಅಲ್ವಾ, ಎಸ್ಪೆಷಲಿ ಅಮಂಗ್ ಯೂತ್. ಅದರಲ್ಲೂ ಮುಖ್ಯವಾಗಿ ಯುವಕರಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ಗಳು, ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು ಜಾಸ್ತಿ ಆಗ್ತಾ ಹೋಗಬಹುದು. GST 2.0 ಸಿಂಪ್ಲಿಫೈಸ್ ಟ್ಯಾಕ್ಸೇಷನ್ ಬಟ್ ಮೇ ಟೇಕ್ ಜಂಕ್ ಫುಡ್ ಅಂಡ್ ಶುಗರಿ ಪ್ರಾಡಕ್ಟ್ಸ್ ಮೋರ್ ಅಕ್ಸೆಸಿಬಲ್. ಎಲ್ರಿಗೂ ಈಸಿಯಾಗಿ ಸಿಗ್ತಾ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಹರ್ಟಿಂಗ್ ಇಂಡಿಯಾಸ್ ಫೈಟ್ ಅಗೇನ್ಸ್ಟ್ ಒಬೆಸಿಟಿ ಅಂಡ್ ಲೈಫ್ ಸ್ಟೈಲ್ ಡಿಸೀಸಸ್. ಸೊ ಏನ್ ಮಾಡ್ಬೇಕಾಗಾದ್ರೆ, ಬ್ಯಾಲೆನ್ಸ್ ಇಸ್ ನೀಡೆಡ್ ಬಿಟ್ವೀನ್ ಎಕನಾಮಿಕ್ ರ್ಯಾಷನಾಲಿಟಿ ಅಂಡ್ ಪಬ್ಲಿಕ್ ಹೆಲ್ತ್. ಒಂದು ಕಡೆ ಆರ್ಥಿಕವಾಗಿ ಸಹ ನಾವು ಕೈಗೊಳ್ಳುವ ಕ್ರಮಗಳು ಸರಿಯಾಗಿರಬೇಕು, ಇನ್ನೊಂದು ಕಡೆ ಸಾರ್ವಜನಿಕರ ಆರೋಗ್ಯಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು, ಅಲ್ಲಿ ಯಾವುದೇ ತೊಂದರೆ ಆಗಬಾರ್ದು. ಹಾಗಾಗಿ ಇದು ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS. ಅಂತ ಹಾಗೆ ಎಥಿಕ್ಸ್ಗೆ ಸಂಬಂಧಪಟ್ಟ ಹಾಗೆ UPSC ಮೈಂಡ್ ಗೇಮ್ ಅಂತ ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೇನೆ. ಅದರಲ್ಲಿ ನಿನ್ನೆಯಿಂದ ಎಥಿಕ್ಸ್ಗೆ ಸಂಬಂಧಪಟ್ಟಂತಹ ಆಡಿಯೋ ಸೀರೀಸ್ ಅನ್ನ ಹಾಕ್ತಾ ಇದ್ದೇನೆ. ರಾತ್ರಿ 9 ಗಂಟೆ ನಂತರ ಅದರಲ್ಲಿ ಪ್ರಸಾರ ಮಾಡ್ತೇನೆ. UPSC ಮೈಂಡ್ ಗೇಮ್ ಅಂತ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಸಿಗಬಹುದು. ಅದರಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಅನ್ನ ಮುಂದೆ ಡಿಸ್ಕಸ್ ಮಾಡುವ ಒಂದು ಯೋಚನೆ ಸಹ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ UPSC ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿ ನೀವು
ಅದರ ಬಗ್ಗೆ ನೋಡಬಹುದು. ಥ್ಯಾಂಕ್ ಯು ಎವ್ರಿವನ್.